महाराज की जय। जय चिदंबर गुरुಗಳ ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರ. राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ ಕಿ ಜय। श्री सद्गुरुदास राजाराम महाराज की जय। सकल साधु संत महाराज की जय। जय जय रघुवीर समर्थ। ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ, ವೈರಾಗ್ಯದೊಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. श्रीराम जय राम जय जय राम। 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 राजाधिराज सद्गुरुनाथ महाराज की जय। ಶ್ರೀ ಗುರುದೇವ ದತ್ತ. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅದರಂತೆ ಪೂರ್ಣಾವತಾರಿ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ನಮಸ್ಕಾರಗಳು. ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ಸಮರ್ಥ ದಾಸ ರಾಜಾರಾಮ್ ಮಹಾರಾಜರ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಇನ್ನು ಮಹಾಸ್ವಾಮಿಯ ಪರಾವತಾರವೇ ಆಗಿರುವಂತಹ ಅಗಡಿ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಭಕ್ತಿಯ ಪ್ರಣಾಮಗಳು. ಈ ಒಂದು ಅಪೂರ್ವವಾದ ಅಭಂಗ ಸತ್ಸಂಗದ ಕಾರ್ಯಕ್ರಮದ ರೂವಾರಿಗಳು ಕರುಣಾಮೂರ್ತಿಗಳು ಆಗಿರುವಂತಹ ಪರಮ ಪೂಜ್ಯ ಸಂತ ಶ್ರೇಷ್ಠ ಶ್ರೀ ಗುರು ಚಿದಂಬರ ದೀಕ್ಷಿತ ಗುರು ಮಹಾರಾಜರ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ನಿತ್ಯದಲ್ಲಿಯೂ ಜರುಗುವಂತಹ ಈ ಒಂದು ಅಭಂಗ ಸತ್ಸಂಗದ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಅತ್ಯಂತ ಜವಾಬ್ದಾರಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯ ಗುರು ಭಗಿನಿಯರುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಪ್ರತಿನಿತ್ಯದಲ್ಲಿಯೂ ತಮ್ಮೆಲ್ಲ ಪ್ರಾಪಂಚಿಕ ಕಾರ್ಯಗಳನ್ನು ಬದಿಗಿಟ್ಟು ಈ ಒಂದು ಸತ್ಸಂಗದಲ್ಲಿ ಇದೊಂದು ಮಹಾನ್ ಯಜ್ಞ, ಈ ಯಜ್ಞದಲ್ಲಿ ಪಾಲ್ಗೊಳ್ಳುವಂತಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಿಯಂದಿರಿಗೆ, ಜ್ಞಾನಿಗಳಿಗೆ, ಸಾಧಕರಿಗೆ, ಮುಮುಕ್ಷುಗಳಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನೀವುಗಳೆಲ್ಲ ಇವತ್ತು ಆ ಸದ್ಗುರುನಾಥ, ಆ ಮಹಾಸ್ವಾಮಿ ನಮಗಾಗಿ ಏನನ್ನು ತಿಳಿಸ್ಬೇಕಂತ ಹೇಳಿ ವಿಚಾರ ಮಾಡ್ಯಾನ. ಆ ವಿಚಾರವನ್ನು ಅವನ ಒಂದು ಪ್ರೇರಣೆಯಿಂದ ಅವರು ಯಾವ ರೀತಿ ನಮ್ಮಿಂದ ನುಡಿಸ್ತಾರೆ ಆ ರೀತಿ ನಾನು ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.
ಬಹಳ ಅದ್ಭುತವಾದಂಥ ಒಂದು ಪ್ರಸಂಗ ಇವತ್ತು. ಯಾಕಂದ್ರೆ ಈ ಇವತ್ತಿನ ಒಂದು ಪೀಠಿಕಾ ಅಭಂಗದ ಬಗ್ಗೆ ನೀವು ತಿಳ್ಕೊಂಡ್ರಂದ್ರೆ ನಿಮಗದು ಗೊತ್ತಿರ್ಬೋದು. ಖರೆ ನನಗಂತೂ ಆಶ್ಚರ್ಯ ಭಾಳ ಆಗ್ಯದ. ಯಾಕಂದ್ರೆ ಈ ಅಭಂಗವನ್ನು ನಮಗೆ ರಾಜಾರಾಮ್ ಮಠದ ಪೀಠಾಧಿಪತಿಗಳಾಗಿರುವಂತಹ ನಮ್ಮ ಗಂಗಾಧರ ದೀಕ್ಷಿತ ಅಪ್ಪುಗಳು ನನಗೆ ಮನೆ ಕಟ್ಟು ಕಳಿಸ್ಯಾರ. ಈ ಅಭಂಗಿ ಯಾರ್ದು ಅಂತಂದ್ರೆ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಚಿರಂಜೀವ ಅವರ ಚಿದಂಬರ ಪ್ರಸಾದ ಅನ್ನುವಂತಹ ಅವರ ಪುತ್ರರಿಂದ ರಚಿತವಾಗಿರುವಂತಹ ಈ ಒಂದು ಅಭಂಗಿದು. ತಮಗೆಲ್ಲ ಅದರ ಬಗ್ಗೆ ಪರಿಚಯ ಇರಬೇಕು. ಯಾಕಂದ್ರೆ ತಾವು ಇದೇ ಒಂದು ಇದರಾಗ ಮಾರ್ಗದೊಳಗೆ ಬಹಳಷ್ಟು ಅಭ್ಯಾಸ ಮಾಡಿರಿ, ಬಹಳಷ್ಟು ಶ್ರವಣ ಮಾಡಿರಿ, ಬಹಳಷ್ಟು ಅಂತ ತಿಳ್ಕೊಂಡವ್ರು ಇದ್ದೀರಿ. ಆದ್ರೆ ನನಗೆ ಇನ್ನೂ ತನಕನೂ ಗೊತ್ತಿದ್ದಿಲ್ಲ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಚಿರಂಜೀವರು ಒಬ್ಬರು ಅಂಥ ಮಹಾನ್ ಭಕ್ತರಾಗಿ ಹೋದರು ಅನ್ನುವಂಥದ್ದು ನನಗೆ ಇದ್ರ ಬಗ್ಗೆ ಕಲ್ಪನಾ ಇದ್ದಿದ್ದಿಲ್ಲ. ಮೊನ್ನೆ ಗುರುಗಳು ಇದನ್ನು ಕೊಟ್ಟು ಕಳಿಸಿ ಅದ್ರ ಮೇಲೆ ಬರೆದಿದ್ರು ಅವರು. ಇದು ಚಿದಂಬರ ಪ್ರಸಾದ್ ಅನ್ನುವಂಥ ಒಬ್ಬ ದೊಡ್ಡ ಭಕ್ತರಿಂದ ರಚಿಸಲ್ಪಟ್ಟಂಥ ಅಭಂಗ. ಅವ್ರು ಯಾರೂ ಅಲ್ಲ, ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ಪುತ್ರ. ಹೆಂಗ ಅಂತಲ್ಲ, ಉತ್ತಮ ಬೀಜಾಪೋಟಿ ಫಳ ಗೋಮಟೆ ಅಂತ ಮಹಾರಾಷ್ಟ್ರದೊಳಗೆ ಅಂತಾರೆ. ಅಂದ್ರೆ ಬೀಜ ಉತ್ತಮ ಇತ್ತು ಅಂದ್ರೆ ಫಲಾನು ಹಾಗೆ ಉತ್ತಮನೇ ಬರ್ತಾ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ. ಇದು ಏನು ಯಾಕಂದ್ರೆ ದಾಸ ರಾಜಾರಾಮ್ ಮಹಾರಾಜರು ಈ ಒಂದು ಮಹಾಸ್ವಾಮಿಯ ಭಕ್ತರೊಳಗೆ ಒಂದು ಶ್ರೇಷ್ಠವಾದಂತಹ ಒಂದು ಉನ್ನತ ಸ್ಥಿತಿಯನ್ನು ಅವರು ಅನುಭವಿಸಿದವರು. ಸ್ವತಃ ನಿರ್ಗುಣ ಪರಬ್ರಹ್ಮನ ಸ್ಥಿತಿಯನ್ನೇ ಅವರು ಅನುಭವಿಸಿದಂತಹ ಒಂದು ಶ್ರೇಷ್ಠ ಭಕ್ತರು. ಅಂಥ ಭಕ್ತರ ಹೊಟ್ಟೆಯೊಳಗೆ ಇಂಥ ಒಂದು ಮಹಾನ್ ಭಕ್ತ ಹುಟ್ಟ್ಯಾರ ಅಂತಂದ್ರೆ ಇದು ವಿಶೇಷ. ಯಾಕಂದ್ರೆ ಇದು ಮಹಾಸ್ವಾಮಿ ಒಂದು ದೊಡ್ಡ ಕೃಪಾನೆ ಅನ್ಬೋದು. ಭಕ್ತರ ಹೊಟ್ಟೆಯೊಳಗೆ ಭಕ್ತರೇ ಹುಟ್ಟುತ್ತಾರಂತೇನು ಹಿಂಗೇನಿಲ್ಲ. ಆದರೂ ಸಹಿತ ಬೀಜದಂತೆ ಫಲ ಅಂತನ್ನುವಂಥದ್ದಂತರೂ ಇದು ಏನಪ್ಪ ಅಂದ್ರೆ ಅತ್ಯಂತ ಏನಪ್ಪ ಅಂದ್ರೆ ಸೂಕ್ತವಾದದ್ದು. ಇಷ್ಟೇ ಏನಾಗಿಬಿಡ್ತದೆ ಅಂದ್ರೆ ಕೆಲವೊಮ್ಮೆ ದೊಡ್ಡ ಭಕ್ತರ ಹೊಟ್ಟೆಯಲ್ಲಿ ಹುಟ್ಟಿದಂಥ ಪುತ್ರರು ಸಂಸ್ಕಾರದಿಂದ ಆಗಲಿ ಸಂಘದಿಂದ ಆಗಲಿ ಅವರು ಏನಪ್ಪ ಅಂದ್ರೆ ಒಂದು ರೀತಿ ಬೇರೆ ರೀತಿ ಸ್ವಲ್ಪ ದಿವಸ ಅದಕ್ಕೊಂದು ಸಮಯ ಬರ್ತದೆ, ಟರ್ನಿಂಗ್ ಪಾಯಿಂಟ್ ಬರ್ತದೆ ಅವರಿಗೆ. ಆವಾಗ ಬಂದಾಗ ಮತ್ತೆ ಅವರು ಶ್ರೇಷ್ಠ ಭಕ್ತರು ಅನ್ಸ್ಕೋತಾರೆ. ಇದಕ್ಕೊಂದು ಉದಾಹರಣೆ ನಮಗೆ ನೋಡ್ಬೇಕಂದ್ರೆ ಭಕ್ತ ಪುಂಡಲೀಕ ಅವ್ರ ತಂದೆ ತಾಯಿಗಳು ಮಹಾನ್ ಭಕ್ತರವರು. ಆದರೆ ಏನಾಯ್ತು, ಸಂಘ ದೋಷದಿಂದ ನಾವು ಮಕ್ಕಳನ್ನು ಅತಿ ಸ್ವಲ್ಪ ನಾವು ಎಲ್ಲೋ ಎಚ್ಚರ ತಪ್ಪಿ ಮಕ್ಕಳನ್ನು ಅವ್ರಿಗೆ ಶಿಕ್ಷಣ ಕೊಡಲಾರ್ದ, ಅದು ಸರಿಯಾದ ಒಂದು ಸಂಸ್ಕಾರ ಕೊಡಲಾರ್ದ ಅವ್ರನ್ನ ಮೋಹ ಮಾಡಿದೇವು ಅಂದ್ರೆ ಅಲ್ಲೆಲ್ಲ ತಪ್ಪು ಬಿಡ್ತದೆ. ಹಂಗೆ ಪುಂಡಲೀಕ ಇವತ್ತಿನ ದಿವಸ ಯಾರ ಸಂಬಂಧ ಆ ಪಾಂಡುರಂಗ 24ನೇ ಕಲಿಯುಗದೊಳಗೆ ಬಂದು ನಿಂತಾನ, ಇದು 28ನೇ ಕಲಿಯುಗದೊಳಗೆ ಅಂಥ ಮಹಾನ್ ಭಕ್ತ ಮೊದಲು ಎಷ್ಟೊಂದು ಹಾದಿ ಬಿಟ್ಟಿದ್ದ ಅಂದ್ರೆ ಅವನ್ನ ಅದನ್ನೆಲ್ಲ ಅವರು ಆ ಪುಂಡ್ಲಿಕನ ಒಂದು ನಾವು ಕತೆ ಕೇಳಿದೇವು ಅಂದ್ರೆ ಅನ್ನಿಸ್ತದ ಎಂಥವನ ಹೆಂಗಾದಲ್ಲಪ್ಪ ಅಂತೇಳಿ. ಅಂದ್ರೆ ಒಂದು ಭಗವಂತ ಒಂದು ಅವಕಾಶ ನಮಗೆಲ್ಲರಿಗೂ ಕೊಡ್ತಾನೆ. ಈಗ ನಾವಾದರೂ ಸಹಿತ ಈ ಭಕ್ತಿ ಮಾಡ್ಲಿಕ್ಕತ್ತೀವಿ ಅಂದ್ರೆ ಏನು, ನಮ್ಮಿಂದ ಏನಪ್ಪ ಅಂದ್ರೆ ನಮ್ಮ ಒಂದು ಸಂತಾನ ಏನದಲ್ಲ ಅದು ಅಂಥ ಒಂದು ಸಾತ್ವಿಕ ಸಂತಾನ ಆಗಿ ಬೆಳಿಬೇಕು, ಈ ಎಚ್ಚರ ನಮ್ಮಲ್ಲಿ ಇರ್ಬೇಕಂತಾರ ಅವರು. ನಾವಷ್ಟು ಭಕ್ತಿ ಮಾಡಿದರೆ ಏನು ದೊಡ್ಡಾಗದಲ್ಲ. ನಾವು ಏನಪ್ಪ ಅಂದ್ರೆ ಈಗ ಒಂದು ಸರಿಯಾದ ಒಂದು ಇದರಾಗಿರ್ತೇವೆ. ಏನೋ ಮಹಾತ್ಮರ ಒಂದು ಸಂಘದಿಂದ ನಮಗೆ ಮಹಾಸ್ವಾಮಿಯ ಭಕ್ತಿ ಒದಗಿರ್ತದೆ. ಆದರೆ ಈ ಸಮಯದೊಳಗೆ ನಾವು ಬರೇ ನಮ್ಮ ಒಂದು ಭಕ್ತಿಯ ಬಗ್ಗೆನೇ ನಾವು ನಾನು ಭಕ್ತಿ ಮಾಡ್ತೀನಿ, ಮಹಾಸ್ವಾಮಿನೇ ಬಹಳಷ್ಟು ನಾನು ಆ ಭಕ್ತಿ ಇದ್ರಾಗ ನಾ ಇದ್ದೀನಿ, ಸತ್ಸಂಗಕ್ಕೆ ಹೋಗ್ತೀನಿ, ಎಲ್ಲ ಮಾಡ್ತೀನಿ, ಸರಿ ಅದ. ಆದ್ರೆ ಮನೆಯೊಳಗೆ ಸಂತಾನಕ್ಕೆ ನಾವು ಸರಿಯಾಗಿ ಸಂಸ್ಕಾರ ಕೊಡಲಿಲ್ಲ ಅಂದ್ರೆ ಮುಂದೆ ಏನಾಗ್ಬಿಡ್ತದೆ ಅಂದ್ರೆ ನಮ್ಮ ಆಯುಷ್ಯ ತೀರಿದ ಮೇಲೆ ನಮ್ಮ ಮನೆಯೊಳಗೆ ಮಹಾಸ್ವಾಮಿ ಭಕ್ತಿ ಉತ್ತರೋತ್ತರ ಬೆಳಿಬೇಕಾದ್ರೆ ಅದನ್ನ ಈಗೇ ನಾವು ಏನಪ್ಪ ಅಂದ್ರೆ ಅಂಥ ಒಂದು ಜಾಗೃತಿ ವಹಿಸಬೇಕಾಗಿದ್ದು ಭಾಳ ಮುಖ್ಯದ ಅಂತಾರವ್ರು. ಈಗ ಹಂಗೆ ಅದಕ್ಕಾಗಿಯೇ ನಿಂತರು ಅಂತೇಳಿ ಮಹಾಸ್ವಾಮಿಗೂ ಒಂದು ಜವಾಬ್ದಾರಿ ಇತ್ತು. ರಾಜಾರಾಮರ ಒಂದು ಸಂತಾನ ಮತ್ತೆ ಈ ನನ್ನ ಭಕ್ತಿಯೊಳಗೆ ಮುಂದುವರಲಿ ಅನ್ನುವಂಥದ್ದು ಮಹಾಸ್ವಾಮಿ ಒಂದು ದೊಡ್ಡ ಕೃಪಾ. ಅವರೇನು ಸಾಮಾನ್ಯ ಭಕ್ತರಾಗಿ ಹೋಗಿಲ್ಲ ಅವರು. ಯಾಕಂದ್ರೆ ಇವತ್ತಿನ ಅವ್ರ ಅಭಂಗ ನೋಡಿದ್ರೆ ಹಿಂಗೆ ಅನ್ನಿಸ್ತದಲ್ಲ, ಬಹಳ ಒಂದು ಉಚ್ಚ ಒಂದು
ಅವಸ್ಥೆದೊಳಗೆ ಅವರಿದ್ರು. ಅಂತ ಒಂದು ಉಚ್ಚ ಅಪೇಕ್ಷೆ ಮಹಾಸ್ವಾಮಿ ಬಗ್ಗೆ, ಮಹಾಸ್ವಾಮಿ ಅಂತಲ್ಲಿ ಇಂಥ ಒಂದು ಅಪೇಕ್ಷೆ ಇತ್ತು. ಅದನ್ನು ನಾವೆಲ್ಲ ಇವತ್ತು ಶ್ರವಣ ಮಾಡಿದ್ದೇವೆ ಅಂದ್ರೆ ಅನಿಸ್ತದ ಇಂಥ ಭಕ್ತರು ಆಗಿ ಹೋಗ್ತಾರನು. ಯಾಕಂದ್ರೆ ಈ ಭಕ್ತಿ ಮಾರ್ಗದೊಳಗಾಗಲಿ ಈ ಭಗವಂತನ ಪ್ರಾಪ್ತಿಗಾಗಿ ನಾವು ಹೋಗ್ಬೇಕಾದ್ರೆ ಇದರ ಅಂತಿಮ ಒಂದು ಲಕ್ಷ್ಯ ಏನಪ್ಪ ಅಂದ್ರೆ ಬ್ರಹ್ಮಜ್ಞಾನ, ಆತ್ಮಜ್ಞಾನ. ಕೃಷ್ಣ ಪರಮಾತ್ಮ ಆದ್ರೆ ಹೇಳ್ತಾನ, ಆತ್ಮಜ್ಞಾನವಿನ ಪಾರ್ಥ ಸರ್ವಕರ್ಮ ನಿರರ್ಥಕ. ಅಂದ್ರ ಮುಖ್ಯ ದೇವಾಸಿ ಜಾಣಾವೆ, ಜನ್ಮ ಸಾರ್ಥಕ್ಕೆ ಕಚಿ ಕರಾವೆ, ನ ಕಳೆ ತರಿ ಸತ್ಸಂಗ ಧರಾವೆ ಮಂಜೆ ಕಳೆ. ಈಗ ಈ ಜ್ಞಾನ ಅನ್ನುವಂಥದ್ದು ಬ್ರಹ್ಮಜ್ಞಾನದ ಪ್ರಾಪ್ತಿನೇ ಇದರ ಮೂಲ ಅಂತಿಮ ಒಂದು ಇಚ್ಛಾ, ಏನು ಅಂತಿಮ ಒಂದು ಗುರಿ. ಈಗ ಸಮರ್ಥರಾದ್ರು ಅಂದ್ರು ದಾಸಬೋಧದ 200ನೇ ಸಮಾಸದಾಗ ಝಾಲೆ ಸಾಧನಾಚೆ ಫಳ ಸಂಸಾರ ಝಾಲ ಸಫಳ. ನನ್ನ ಈ ಒಂದು ಆಧ್ಯಾತ್ಮಿಕ ಪ್ರಪಂಚ ಏನದಲ್ಲ, ಇದೇನೋ ಒಂದು ಸಮುದಾಯ ಕಟ್ಟಿಕೊಂಡು ಏನೋ ಒಂದು ಉಪಾಧಿಗಳನ್ನು ಹಾಕೊಂಡ ನಾ ಏನು ನಿನ್ನ ಪ್ರಾಪ್ತಿಗಾಗಿ ನಿನ್ನ ಭಕ್ತಿ ಒಂದು ಕಾರ್ಯಕ್ಕಾಗಿ ನಾ ಏನು ಇಲ್ಲಿ ತನಕ ಸೇವೆ ಮಾಡಿದಲ್ಲ ಅದರ ಫಲ ನನಗೆ ಇವತ್ತು ಸಿಕ್ಕಂಗಾತು ಅಂತಾರೆ. ಝಾಲೆ ಸಾಧನಾಚೆ ಫಳ ಸಂಸಾರ ಝಾಲ ಸಫಳ ನಿರ್ಗುಣ ಬ್ರಹ್ಮತೆ ನಿಶ್ಚಳ ಅಂತರಿ ಬಿಂಬಿಳೆ. ಆ ನಿರ್ಗುಣ ಪರಬ್ರಹ್ಮ ನನ್ನ ಅಂತರಂಗದಾಗ ಬಿಂಬಿಸಿದ, ನನ್ನ ಸಂಸಾರ ಸಫಲ ಆತು ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜರು. ಅಂದ್ರೆ ಅಂತಿಮ ಲಕ್ಷಣೆ ಬ್ರಹ್ಮ ಸಾಕ್ಷಾತ್ಕಾರ, ಅಂತಿಮ ಲಕ್ಷಣೆ ಆ ನಿರ್ಗುಣ ಪರಬ್ರಹ್ಮನ ಒಂದು ಬಿಂಬಿಸುವುದೇ ಅದೇ ಒಂದು ಅಂತಿಮ. ಇದು ಏಕನಾಥ್ ಮಹಾರಾಜರು ಅಂತಾರ, ಝಾಲಿ ಸಂಧ್ಯಾ ಸಂದೇಹ ಮಾಜಾಗೇಲ ಆತ್ಮಾರಾಮ ಹೃದಯ ಸಹಜ ಅಲ್ಲ. ಆ ಆತ್ಮಾರಾಮ ನನ್ನ ಹೃದಯದೊಳಗೆ ಪ್ರಕಟ ಆದ. ನಂದು ಈಗೇನು ಒಂದು ಈ ಒಂದು ಅಧ್ಯಾತ್ಮ ಮಾರ್ಗದೊಳಗೆ ಒಂದು ಸಾಯಂಕಾಲದ ಒಂದು ಸ್ಥಿತಿ ಅಂದ್ರೆ ಒಂದು ಮುಪ್ಪಿನ ಸ್ಥಿತಿ, ಒಂದು ಅಂತಿಮ ಸ್ಥಿತಿಗೆ ನಾ ಬಂದಿದ್ನಲ್ಲ, ಬಂದಾಗ ನನಗೆ ಹೆಂಗೆ ಆಗಿಬಿಡ್ತು ಅಂದ್ರೆ ನನ್ನ ಸಂದೇಹ ಎಲ್ಲ ಹೋಗ್ಬಿಡ್ತು. ಸಂಶಯ ರಹಿತನಾಗಿ ನಾನು ಯಾಕೆ ಇದು ಆದೆ ಅಂದ್ರೆ ನನ್ನ ಒಳಗೆ ಆತ್ಮಾರಾಮ್ ಬಂದು ಬಿಂಬಿಸಿದ. ಹಂಗ ಬ್ರಹ್ಮಜ್ಞಾನ ಆತ್ಮಜ್ಞಾನ ಸಮರ್ಥರಂತಾರ. ಜ್ಞಾನ म्हणजे ಆತ್ಮಜ್ಞಾನ, ಐಕ ಜ್ಞಾನಾचे ಲಕ್ಷಣ ಜ್ಞಾನ म्हणजे ಆತ್ಮಜ್ಞಾನ, ಪಹಾವೆ ಆಪಣಾಸಿ ಆಪಣ ಯಾ ನಾವ ಜ್ಞಾನ ಅಂತೇಳಿ ಸಮರ್ಥರು ತಮ್ಮ ಜ್ಞಾನದ ವ್ಯಾಖ್ಯೆಯನ್ನು ಕೊಡ್ತಾರ. ಇರ್ಲಿ, ಆ ಜ್ಞಾನವನ್ನು ಸಹಿತ ನನಗೆ ಅದರ ಉಪೇಕ್ಷೆ ಮಾಡ್ಲಿಕ್ಕತ್ತಾರ. ಇವತ್ತು ಚಿದಂಬರ ಪ್ರಸಾದರು ಅಂದ್ರೆ ದಾಸ ರಾಜಾರಾಮ ಮಹಾರಾಜರ ಪುತ್ರರು ಅದನ್ನೇ ಏನಪ್ಪಾ ಅಂದ್ರೆ ಭಗವಂತಿಗೆ ಬ್ಯಾಡ ಅಂತ ಅನ್ನೋದಕ್ಕಿಂತ ಅದ್ರ ಕಡೆ ನಾನು ಲಕ್ಷ್ಯ ಹಾಕಬೇಡ ಅಂತಾರ ಅವ್ರಂತಾರ. ನೋಡ್ರಿ ಈ ಅಭಂಗನ ನಾನು ಈಗ ನಿಮ್ಮ ಮುಂದೆ ಅಂತೀನಿ. ಅವ್ರೇನಂತಾರ, ಹರಿ ಭಕ್ತಿ ಸುಖ ಪುಡೆ ಜಳೋ ಬ್ರಹ್ಮ ಜ್ಞಾನ, ಭಕ್ತಿ ಸುಖ ಪುಡೆ ಜಳೋ ಬ್ರಹ್ಮ ಜ್ಞಾನ, दे माझ्या आणून भाववेगी, दे माझ्या आणून भाववेगी, भक्ती सुखा पुढे जळो ब्रह्मज्ञान, भक्ती सुखा पुढे जळो ब्रह्मज्ञान, नको आपुलिया नेऊ वैकुंठासी, नको आपुलिया नेऊ वैकुंठासी, दे माझा भावासी आणून वेगी, दे माझा भावासी आणून वेगी, भक्ती सुखा पुढे जळो ब्रह्मज्ञान, भक्ती सुखा पुढे जळो ब्रह्मज्ञान, नको होऊ काही होशील प्रसन्न, नको होऊ काही होशील प्रसन्न, दे माझ्या भाव आणून वेगी, दे माझा भाव आणून वेगी, भक्ती सुखा पुढे जळो ब्रह्मज्ञान, भक्ती सुखा पुढे जळो ब्रह्मज्ञान, दासपुत्र म्हणे पदा हो नाही, दासपुत्र म्हणे पदा हो नाही, तरी हत्या येईल श्री चिदंबरा, तरी हत्या येईल
श्री चिदंबरा भक्ती सुखा पुढे जळो ब्रह्मज्ञान भक्ती सुखा पुढे जळो ब्रह्मज्ञान दे माझा आणून भाववेगी दे माझा आणून भाववेगी भक्ती सुखा पुढे जळो ब्रह्मज्ञान भक्ती सुखा पुढे जळो ब्रह्मज्ञान जळो ब्रह्मज्ञान जळो ब्रह्मज्ञान औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय सद्गुरुदास राजा राम महाराज की जय सकल साधु संत महाराज की जय 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 रघुवीर समर्थ ಶ್ರೀರಾಮ್. ಎಂಥ ಅದ್ಭುತವಾದಂತಹ ಬೇಡಿಕೆ ಇದು. ಭಗವಂತನಂತಲ್ಲಿ ನಾವು ಬೇಡಬೇಕಾದ್ರೂ ಸಹಿತ, ಯಾಕಂದ್ರೆ ಭಕ್ತಿ ಮಾಡ್ತೇವೆ ಖರೆ ನಮ್ಮ ಭಾವ ಹೆಂಗಿರಬೇಕು, ಭಾವದೊಳಗೆ ಏನಿರಬೇಕು ಅದು ಬಹಳ ಮುಖ್ಯದ ಅಂತಾರ ಅವರು. ಅವ್ರಂತಾರ ಭಕ್ತಿ ಸುಖ ಪುಢೆ ಜಳೋ ಬ್ರಹ್ಮಜ್ಞಾನ. ಇದೆಂತ ಮಾತ್ರ ಇದು. ಅವ್ರಂತಾರ ಈ ಭಕ್ತಿ ಒಳಗಿನ ಒಂದು ಸುಖ ಏನದಲ್ಲ ಸ್ವಾಮಿ, ಈ ಸುಖದ ಒಂದು ಸುಖದ ಒಂದು ಪರಿಧಿ ಅಥವಾ ಸುಖದ ಬಗ್ಗೆ ನಾ ಹೇಳ್ಬೇಕಂದ್ರ ಇದ್ರ ಮುಂದೆ ಬ್ರಹ್ಮಜ್ಞಾನ ಸಹಿತ ನನಗೆ ಅದು ಬ್ಯಾಡೆ ಅನಿಸ್ಲಿಕ್ಕತ್ತದ. ಖರೆ ಅಂದ್ರೆ ಬ್ರಹ್ಮಜ್ಞಾನ ಸಂಬಂಧಿ ಭಕ್ತಿ ಮಾರ್ಗಕ್ಕೆ ಅಥವಾ ಈ ಏನಪ್ಪಾ ಅಂದ್ರೆ ಭಗವತ್ ಪ್ರಾಪ್ತಿಗೆ ಜನರ ಎಲ್ಲರ ಪ್ರಯತ್ನ ಇರ್ತದೆ. ಬ್ರಹ್ಮಜ್ಞಾನ ಅಂದ್ರೇನು? ಆತ್ಮಜ್ಞಾನ. ಆ ಭಗವಂತ ಎಲ್ಲೆಲ್ಲಿದ್ದಾನ, ಎಲ್ಲೆಲ್ಲಿ ಅಡಿಯಾನ, ಅವನ ಒಂದು ವಿಶಾಲತೆ ಏನು, ಅವನ ಸ್ಥಿತಿ ಅಂತದ್ದು, ಅವನ ಅಸ್ತಿತ್ವ ಅಂತದ್ದು, ಅವನಿಂದ ಅವನ ಒಂದು ನಿರುಪಾಧಿಕತ್ವ ಸ್ಥಿತಿ ಹಂಗದ, ಇವೆಲ್ಲ ವಿಚಾರಗಳನ್ನ ತಿಳ್ಕೊಂಡು ಆ ಒಂದು ನಿರ್ಗುಣ ಬ್ರಹ್ಮನೇ, ಆ ಸ್ವರೂಪನೇ ನಾನು ಇದ್ದೀನಿ ಅಂತೇಳಿ ಅನುಭವಿಸುವುದು ಇದು ಅಧ್ಯಾತ್ಮದ ಒಂದು ಗುರಿ. ಆದ್ರೆ ಇವ್ರಂತಾರ ನನಗ ಮಹಾಸ್ವಾಮಿಗೆ ಅಂತಾರವರು, ಚಿದಂಬರ ನಿನ್ನ ಭಕ್ತಿ ಮಾಡೋದ್ರೊಳಗಿನ ಒಂದು ಏನು ಸುಖ ಅದಲ್ಲ ಅದ್ರ ಮುಂದ ಜಳೋ ಬ್ರಹ್ಮಜ್ಞಾನ ಅಂದ್ರೆ ಇದನ್ನ ನಾವು ತಪ್ಪು ಕಲ್ಪನಾ ಮಾಡ್ಕೋಬಾರ್ದು. ಅದು ಯಾಕಂದ್ರೆ ಈ ಮರಾಠಿ ಒಳಗ ಇವು ಕೆಲವೊಂದು ಶಬ್ದಗಳನ್ನ, ಕೆಲವೊಂದು ವಾಕ್ಯವನ್ನ ನಾವು ಕನ್ನಡದಾಗಾದ್ರೂ ಹಂಗೆ ಬಳಸ್ತಿರ್ತೀವಿ. ಅದ್ರನ್ನ ನಾವು ಶಬ್ದಶಃ ಅರ್ಥ ಮಾಡ್ಕೊಳಿಕ್ ಹೋದ್ರ ಹಿಂಗ್ಯಾಂಗ್ ಮಾತಾಡಿದ್ರು ಅಂತಂತ. ತುಕಾರಾಮ್ ಮಹಾರಾಜರ ಅಂದ್ರು ಈ ಭಕ್ತಿ ಮಾಡ್ತಾರ ಖರೆ ಕಾಮಿಕ ಭಕ್ತರಿದ್ರಂದ್ರ ಅಂತ ಭಕ್ತನ ತಗೊಂಡು ಏನ್ ಮಾಡೋದಂತಾರವ್ರು. अज्ञानाची भक्ती इच्छिती संपत्ती तयाची चित्ती देव कैसा अज्ञानाची पूजा कामिक भावना तयाची चित्ती देव कैसा अज्ञानाची पूजा ಕಾಮಿಕ ಭಾವನಾ ತಯಾಚಿಯ ಚಿತ್ತ. ಅಂದ್ರ ಈ ಅಜ್ಞಾನ ತುಂಬಿದಂತಹ ಈ ಅಜ್ಞಾನ ಅಂದ್ರೆ ಏನು, ಭಕ್ತಿ ಒಳಗೆ ನಾವು ಭಕ್ತಿ ಎದ್ರ ಸಂಬಂಧ ಮಾಡ್ತೇವೆ ಅಂತ ಗೊತ್ತಾಗ್ಲಾರ್ದ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ನಮಗೇನ್ ಬೇಕಂದ್ ಬೇಡ್ಕೋ ಸಂಬಂಧ ನಾವು ಭಕ್ತಿ ಮಾಡ್ಲಿಕ್ಕತ್ತೇವ ಅಂತಂದ್ರ ಅಂತ ಭಕ್ತರನ್ನ ತಗೊಂಡು ಏನ್ ಮಾಡ್ಬೇಕಂತಾರ. ಕೊನೆ ಚರಣದಾಗ ಅಭಂಗದಾಗ ತುಕಾರಾಮ್ ಮಹಾರಾಜರು ಅಂತಾರ್ರಿ, ತುಕಾಮಣೆ ಜಳೋ ಐಶಿಯಾಂಚಿ ತೋಂಡ, ತುಕಾಮಣೆ ಜಳೋ ಐಶಿಯಾಂಚಿ ತೋಂಡ ಅಜ್ಞಾನಾಚಿ ಭಂಡವಾಡವಿತಿ. ಅವ್ರಂತಲ್ಲಿ ಭಕ್ತಿ ಹೆಚ್ಚಾಗ್ತಾನ ಅಂತ ಮತ್ತಷ್ಟ ಅಜ್ಞಾನನೇ ಹೆಚ್ಚಾಗಿಬಿಡ್ತದ, ಅದೇ ಭಂಡತನನೇ ಹೆಚ್ಚಾಗಿಬಿಟ್ಟಿರ್ತದ ಅಂತಂತಾರ ಅವ್ರು. ಅದಕ್ಕೆ ತುಕಾಮಣೆ ಜಳೋ ಐಶಿಯಾಂಚಿ ತೋಂಡ ಅಂದ್ರೇನು, ಅಂಥ ಭಕ್ತರ ಮೋತಿ ಅಂತ ಭಕ್ತರ ಮೋತಿಗೆ ಬೆಂಕಿ ಹಚ್ಚಿದಂತ ಅಂದಂಗ ಅದು ಏನ್ ಜಳೋ ಐಶಿಯಾಂಚಿ ತೋಂಡ ಅಂತ. ಹಂಗ ಇವ್ರಂತಾರ ಭಕ್ತಿ ಸುಖ ಪೊಡೆ ಜಳೋ ಬ್ರಹ್ಮಜ್ಞಾನ ಖರೆ ನಿಜವಾಗಿಯೂ ಬ್ರಹ್ಮಜ್ಞಾನ ಆಗೋ ತನಕ ನಮ್ಮಲ್ಲಿ ಅಹಂಕಾರ ಹೋಗುದಿಲ್ಲ. ಎಲ್ಲಿ ತನಕ ನಮ್ಮಲ್ಲಿ ಅಹಂಕಾರ ಹೋಗುದಿಲ್ಲ ಅಂದ್ರ, ಎಲ್ಲಿ ತನಕ ನಮ್ಮಲ್ಲಿ ಬ್ರಹ್ಮಜ್ಞಾನದ ಒಂದು ಅನುಭವ ಆಗುದಿಲ್ಲ, ಅಲ್ಲಿ ತನಕ ನಮ್ಮ ಸೂಕ್ಷ್ಮ ಅಹಂ ಸಹಿತ ಹೋಗುದಿಲ್ಲ. ಮತ್ತು ಅತ್ಯಂತ ಸಮಾಧಾನದ ಸ್ಥಿತಿ ಯಾವಾಗ ಆಗ್ತಂದ್ರ ಆ ಒಂದು ನಿರ್ಗುಣ ಬ್ರಹ್ಮನ ಇದು ಹೃದಯದೊಳಗೆ ನಮ್ಮ ನಿರ್ಗುಣ ಬ್ರಹ್ಮ ನಿಶ್ಚಳವಾಗಿ ಬಿಂಬಿಸಿದಾಗ ಮಾತ್ರ ಸಮಾಧಾನ ಆಗ್ತದೆ. ಆದ್ರೆ ಇವ್ರಂತಾರ ಭಕ್ತಿ ಸುಖ ಪುಡೆ ಜಳೋ ಬ್ರಹ್ಮಜ್ಞಾನ ಅದ್ ನನಗೆ ಬ್ಯಾಡೆ ಅಂತಾರ ಅವ್ರ ಮಹಾಸ್ವಾಮಿಗೆ. ಯಾಕಂದ್ರ ಜ್ಞಾನ ಮಾರ್ಗ ಅನ್ನುವಂಥದ್ದು ಇಷ್ಟೊಂದು ಕಠಿಣದ ಅಲ್ರಿ. ನಾವೆಲ್ಲ ಅಂತೇವಿ ಈಗ ಯಾವ್ದ್ರ ಒಂದು ಅಭಂಗದ ಏನಪ್ಪಾ ವಿವರಣ ನಾವು ಮಾಡಿದೀವಿ ಅಂದ್ರೆ ಇವತ್ತು ನಾ ಮಾಡ್ಲಿಕ್ಕತ್ತೀನಿ ಈ ಅಭಂಗದ್ದು. ನಾನು ಏನಕ್ಕೆ ಮರಾಠಿ ಕಲ್ತಾವಲ್ ಕರೆ ಇದ್ರಾಗ ಏನೋ ಹೆಚ್ಚು ಕಡಿಮೆ ಆದ್ರೂ ಆಗ್ಬೋದು, ಆಗಬಾರ್ದಂತ ಏನಿಲ್ಲ.
ಯಾಕಂದ್ರ ಮರಾಠಿ ಕಲ್ತವ್ರಿಗೆ ಸಹಿತ ಮಹಾತ್ಮರ ಮಾತುಗಳು, ಮರಾಠಿ ಒಳಗಿದ್ದ ಮಹಾತ್ಮರ ಮಾತುಗಳೇ ತಿಳಿದಿಲ್ಲ. ಇವತ್ತು ನಮಗೆ ಏನಾದ್ರೂ ಇಲ್ಲಿ ನಾವು ಕಲೀಲಿಲ್ದರೂ ಸಹಿತ ನಾವು ಇದ್ರ ಬಗ್ಗೆ ಮಾತಾಡ್ಲಿಕ್ಕತ್ತೆ. ಇದರ ಅರ್ಥನು ಇದ್ರ ಹಿಂದ ಆ ಒಂದು ಸದ್ಗುರುನಾಥನ ಒಂದು ಕೃಪಾ, ಮಹಾಸ್ವಾಮಿಯ ಕೃಪಾ ಅದಂತ ಮಾತಾಡ್ಲಿಕ್ಕತ್ತೇವು. ಆದ್ರೂ ಸಹಿತ ಹಿಂಗ್ಯಾಕೆ ಹೇಳಿದ್ರು? ಈ ಕೆಲವೊಬ್ರು ಮರಾಠಿ ಬಲ್ಲವ್ರು ಇರ್ತಾರೆ, ಅದ್ರಾಗ ಬಹಳ ಜಿಜ್ಞಾಸುಗಳು ಇರ್ತಾವೆ. ಇಷ್ಟು ಹೆಂಗೆ ತಿಳಿಲಿಲ್ಲ ಇವ್ರಿಗೆ, ಹೆಂಗೆ ಹೇಳಿದ್ರು? ಇವೆಲ್ಲ ಜಿಜ್ಞಾಸನ ಮಾಡಬಾರ್ದಂತಾರವ್ರು. ಒಕ್ತಯಾಸಿ ಖೋದು ನಯಿ ಅಂತ ಉತ್ತಮ ಲಕ್ಷಣದೊಳಗೆ ಸಮರ್ಥರು ಹೇಳ್ತಾರ. ಒಕ್ತಯಾಸಿ ಖೋದು ನಯಿ, ಐಕ್ಯತೇಸಿ ಫೋಡು ನಯಿ, ವಿದ್ಯಾಭ್ಯಾಸ ಸೋಡು ನಯಿ ಕಾಹಿ ಕೇಳ್ಯ. ಅವ್ರಂತಾರ, ವಕ್ತಾರನನ್ನ ನೀವು ಭಾಳ ಶೋಧ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಏನೋ ಒಂದು ಭಕ್ತಿಯಿಂದ ತನಗೆ ತಿಳಿದದ್ದನ್ನು ನಿಮ್ಮ ಮುಂದೆ ಅವ ಮಹಾತ್ಮರು ಹೇಳಿದ್ದನ್ನು ಹೇಳಲಿಕ್ಕತ್ತನ ಹೊರತಾಗಿ ತನ್ನದೇ ಆದಂಥದ್ದು ಏನೂ ಹೇಳ್ತಿರೋದಿಲ್ಲ. ಆದ್ರೆ ನಿಮ್ಮಂತಲ್ಲಿ ಅಕಸ್ಮಾತ್ ಈ ಜ್ಞಾನದ ಅಹಂಕಾರ ಸೇರ್ಕೋತು ಅಂದ್ರೆ ನಿಮಗೇನು ಅನಿಸ್ಬಿಡ್ತದ? ಅವು ಹಿಂಗ್ಯಾಕೆ ಕೇಳಿದ, ಇವೇನು ನಮಗೇನು ಗೊತ್ತಿಲ್ಲನು, ಏನು ದೊಡ್ಡ ವಿಷಯ ಹೇಳಿದಂಗಾತು. ಇವೆಲ್ಲ ಕಲ್ಪನೆಗಳು ಯಾವಾಗ ಬರ್ತಾವ ಅಂದ್ರೆ ಜ್ಞಾನದ ಬೆನ್ನು ಹತ್ತಿದ್ರ. ಈಗ ಭಗವಂತನ ಪ್ರಾಪ್ತಿಗೆ ಜ್ಞಾನ ಮಾರ್ಗನೂ ಅದ, ಕರ್ಮ ಮಾರ್ಗನೂ ಅದ, ಭಕ್ತಿ ಮಾರ್ಗನೂ ಅದ. ಆದ್ರೆ ಈಗ ಆಗಿ ಹೋದಂಥ ಎಲ್ಲ ಸಂತರು, ಶರಣರು, ಆಮೇಲೆ ದಾಸರು ಇವರೆಲ್ಲರನ್ನೂ ನಾವು ನೋಡಿದೇವೆ ಅಂದ್ರೆ ಇವರು ಆರಿಸ್ಕೊಂಡದ್ದು ಭಕ್ತಿ ಮಾರ್ಗ. ಆದ್ರೆ ಭಕ್ತಿ ಮಾರ್ಗದ ಒಂದು ಪರಾಕಾಷ್ಠದ ಒಂದು ತುದಿಗೆ ಹೋಗಿ ಮುಟ್ಟಿದಾಗ ಆಗುವಂಥ ಅನುಭವ ಏನದಲ್ಲ, ಅದು ಬ್ರಹ್ಮಜ್ಞಾನದ ಒಂದು ಅನುಭವನೇ ಅದ, ಅದು ಬ್ರಹ್ಮಸ್ಥಿತಿಯ ಅನುಭವನೇ ಅದ. ಜ್ಞಾನದ ಅಂತಿಮ ಏನು ಒಂದು ಲಕ್ಷ್ಯ ಅದಲ್ಲ, ಅಂತಿಮ ಏನು ಒಂದು ಗುರಿ ಅದಲ್ಲ, ಅಂತಿಮ ಒಂದು ತಿಳುವಳಿಕೆ ಏನದಲ್ಲ, ಅದು ಭಕ್ತಿ ಮಾರ್ಗದಿಂದಲೂ ಪ್ರಾಪ್ತ ಆಗ್ತಿರ್ತದೆ. ಆದ್ರೆ ನೀನು ಜ್ಞಾನದಿಂದನೇ ನಾವು ಭಗವಂತನ ಪ್ರಾಪ್ತಿ ಮಾಡ್ಕೋತೇವೆ ಅಂತೇಳಿ ನಾವು ಓದೇವಂದ್ರೆ, ಬಹಳಷ್ಟು ಓದಿದೇವಂದ್ರೆ, ಬಹಳಷ್ಟು ಗದ್ದಲ ಹಾಕೊಂಡು ಬಿಟ್ಟೇವಂದ್ರೆ, ಯಾಕಂದ್ರೆ ನಾವು ಈ ಒಂದು ಜನ್ಮ ಮಹಾತ್ಮರು ಎಲ್ಲ ವೇದ ಶಾಸ್ತ್ರಗಳು ಅವೆಲ್ಲನೂ ಏನಪ್ಪಾ ಅಂದ್ರೆ ಅವತರ ಭಾಷ್ಯಗಳು ಇವನ್ನೆಲ್ಲ ಓದಲಿಕ್ಕೆ ಸಮಯ ಎಲ್ಲಿ ಸಾಲ್ತದೆ ಹೇಳ್ರಿ? ನೀವು ಇರುವುದು ಸ್ವಲ್ಪ ಆಯುಷ್ಯ. ಈ ಆಯುಷ್ಯದಾಗ ನಾವು ಓದುದ್ರಾಗೆ ಹೋಗಿಬಿಡ್ತು ಅಂತಂದ್ರೆ ಏನಾಗಿಬಿಡ್ತಂತಂದು, ಒಮ್ಮೆ ದುರ್ವಾಸ ಮುನಿಗಳು ಒಂದು ತಾವು ಓದಿದಂಥ ಎಲ್ಲ ಗ್ರಂಥಗಳನ್ನ ಒಯ್ದ ಆ ಬ್ರಹ್ಮನ ಮುಂದೆ ಇಟ್ರಂತ, ಭಗವಂತನ ಮುಂದೆ ಇಟ್ರಂತ. ಇಷ್ಟು ಗ್ರಂಥ ಓದಿನ ಇಷ್ಟು ಗ್ರಂಥ ಓದಿನ ಅಂದ ಕೂಡಲೇ ಬ್ರಹ್ಮದೇವರು ಅಂದ್ರಂತ, ನೋಡಪ್ಪ, ಗಾಡೋಬರ್ ಪೋಟ್ಯ ಉಲ್ಟಿಸಿ ಪಾನೆ ತರಿ ಗುರು ಗಮ್ಯ ಮಾರ್ಗ ಕಳೇನಾ ಬಾಪ ಅಂತ. ಅಂದ್ರೇನು? ಕತ್ತೆ ಹೊರಾಟ್ನಿ ಬೊಕ್ಕ ಈ ಗ್ರಂಥಗಳು ಓದಿದ್ರು ಸಹಿತ ಗುರುಗಮ್ಯ ಮಾರ್ಗ ಅನ್ನುವಂಥದ್ದು ಗುರುವಿನ ಭಕ್ತಿಯಿಂದನೇ ನಿಮಗೆ ಸಿಗ್ತದೆ. ಮಹಾಸ್ವಾಮಿ ಭಕ್ತಿಯಿಂದ ಏನೊಂದು ಪ್ರಾಪ್ತ ಆಗ್ತದಲ್ಲ, ಅದು ಪ್ರಾಪ್ತ ಗ್ರಂಥಗಳು ಓದುವುದರಿಂದ ಆಗಬಹುದು ಕರೆ, ಆದ್ರೆ ಅನಾಹುತಗಳೇ ಹೆಚ್ಚಂತಾರು. ಯಾಕಂದ್ರೆ ಏನಾದರೂ ಸ್ವಲ್ಪ ಜ್ಞಾನ ಮಾರ್ಗದಾಗ ತಿಳಿತಂದ್ರೆ ನಾನು ತಿಳ್ಕೊಂಡನಿ ಅನ್ನುವಂಥದ್ದು ಒಮ್ಮೆ ಸೇರಿ ಬಿಡ್ತಂದ್ರೆ ಆ ಒಂದು ಜಾಣೀವ್ ಅದೇನಂತಾರಲ್ಲ, ತಿಳಿದದ್ದು ಒಂದು ನಡ ಒಂದು ಊಟದಾಗ ಬಂತಂದ್ರೆ ನುಂಗಿದಂದ್ರೆ ಅವಾಗ ಉಳ್ಕಿದ್ದೇನು ರುಚಿ ಹತ್ತದ ಅಂತ. ಹಂಗೆ ಈ ಜ್ಞಾನ ಮಾರ್ಗ ಅನ್ನುವಂಥದ್ದು ಕಠಿಣನೇ ಅದ ಅಂತಾರವ್ರು. ಯಾಕಂದ್ರೆ ಅದು ಪರಿಪೂರ್ಣ ಯಾರಿಗೂ ತಿಳಿಲಿಕ್ಕೂ ಆಗಿಲ್ಲ, ವೇದಶಾಸ್ತ್ರಗಳಿಗೂ ಸಹಿತ ನಿಲುಕಲಾರದಂತಹ ಆ ಬ್ರಹ್ಮಸ್ಥಿತಿಯನ್ನ ಈ ಶಬ್ದಗಳಿಂದ ಏನು ವರ್ಣನ ಮಾಡ್ಲಿಕ್ಕಾಗ್ತದೆ, ಅಥವಾ ಶಬ್ದಗಳಿಂದ ಏನು ತಿಳಿಸ್ಲಿಕ್ಕಾಗ್ತದೆ? ಶಬ್ದಗಳು ಸಹಿತ ಅಲ್ಲೇ ನಿಂತ ಹೋಗಿಬಿಟ್ಟಾವ. ಸಮರ್ಥ್ರೆ ಅಂದ್ರು, ಸರಳಿ ಸದ್ದಾಂಚಿ ಖಟಪಟ ಆಲಾ ಗ್ರಂಥಾಚ ಸೇವಟ ಏತೆ ಸಾಂಗೀತಲೆ ಸ್ಪಷ್ಟ ಸದ್ಗುರು ಭಜನೆ. ಏನು ಮಾಡಬೇಡ್ರಪ್ಪ ನೀವು, ನಿಮ್ಮ ಒಂದು ಗುರುವಿನ ಭಕ್ತಿ ಮಾಡಿಬಿಡ್ರಿ. ನಿಮಗೆ ಏನು ಬೇಕಾಗ್ಯದಲ್ಲ ಅದು ಸದ್ಗುರು ಕೊಡ್ತಾನ. ಮತ್ತು ಆ ಭಕ್ತಿಯೊಳಗಿರುವಂಥ ಸುಖ ಏನದಲ್ಲ ಅದು ಮತ್ತೆ ಈ ಜ್ಞಾನ ಮಾರ್ಗದಾಗಿಲ್ಲ. ಯಾಕಂದ್ರೆ ಭಕ್ತಿಯೊಳಗೆ ಏನೂ ಇಲ್ಲೇ ಇಲ್ಲ, ಅಲ್ಲಿ ಸರ್ವಾರ್ಪಣಾ ಭಾವದ. ನಾವು ಏನಪ್ಪ ಸಣ್ಣವರಾಗಿ ಸದ್ಗುರುಗಳ ಒಂದು ಪಾದ ಸೇವನವನ್ನು ಮಾಡುವುದೇ ಈ ಭಕ್ತಿಯೊಳಗಿನ ಒಂದು ಶ್ರೇಷ್ಠ ಭಕ್ತಿ. ಸದ್ಗುರುಗಳ ಮೇಲೆ ಸರ್ವಸ್ವವನ್ನು ಅರ್ಪಣೆ ಮಾಡಿಬಿಡುವುದು, ಸದ್ಗುರುನೇ ಸರ್ವಸ್ವ ಅಂತ ತಿಳ್ಕೋದು. ಆ ಮಹಾಸ್ವಾಮಿನೇ ಸರ್ವಸ್ವ, ಅವನೇ ತಂದೆ, ಅವನೇ ತಾಯಿ, ಅವನೇ ಬಂಧು, ಅವನೇ ಬಳಗ, ಏನೇನು ಕಣ್ಣಿಗೆ ಕಾಣಿಸುವಂಥದ್ದು ಏನದಲ್ಲ ನನಗೆ ನನ್ನ ಸಂಪೂರ್ಣ ಏನಪ್ಪಾ ಅಂದ್ರೆ ಜವಾಬ್ದಾರಿನೇ ಅವನದದ. ಅವನ ಹೊರತಾಗಿ ನಾನು ಸರ್ವಸ್ವಿ ಸ್ವತಂತ್ರತಾ ಕಳ್ಕೊಂಡು ಬಿಟ್ಟನಿ ಅಂತೇಳಿ ಭಕ್ತನಬೇಕಂತಾರ. ಮಹಾಸ್ವಾಮಿ ಮುಂದೆ ಏನನ್ಬೇಕು? ನಾವು ಸರ್ವಸ್ವಿ ಅತಂತ್ರ, ನಾವು ಸ್ವತಂತ್ರನೇ ಇಲ್ಲಪ್ಪ, ನನಗೆ ಮಹಾಸ್ವಾಮಿ ಏನಂತಾರ ಅದೇ ಖರೆ. ಇವತ್ತೇನಾಗಿಬಿಡ್ತಂತ, ಜ್ಞಾನೇಶ್ವರ ಮಾವುಲಿ ಅವರು ಅಪ್ಪೇಗಾವದಾಗಿದ್ರು.
ಅಪ್ಪೇಗಾಂವದಿಂದ ಬಂದ ನೇವಾಸದಾಗ ಬಂದ್ರು. ನೇವಾಸದಾಗ ಬಂದ ಮೇಲೆ ನಿವೃತ್ತಿನಾಥರ ಒಂದು ಆಜ್ಞೆ ಮೇರೆಗೆ ಭಾವಾರ್ಥ ದೀಪಿಕಾ ಅಂದ್ರೆ ಜ್ಞಾನೇಶ್ವರಿ ಬರೆದ್ರು. ಆಮೇಲೆ ಅಮೃತಾನುಭವನೂ ಆತು. ಆಮೇಲೆ ಈ ಹರಿಪಾಠ ಬರೆದ್ರು. ಇಷ್ಟೆಲ್ಲ ಆತು. ಆದಾಗ ಅಷ್ಟಾದ್ರೂ ಸಹಿತ ಇನ್ನ ನಾಮದೇವ್ ಮಹಾರಾಜರು ಭೇಟಿ ಆಗಿದ್ದಿಲ್ಲ ಅವರಿಗೆ. ಆದ್ರೆ ನಾಮದೇವ್ ಮಹಾರಾಜರ ಹೆಸರು ಕೇಳಿದ್ರು ಅವರು. ನಾಮದೇವ್ ಮಹಾರಾಜರ ಭಕ್ತಿ ಭಯಂಕರ. ಯಾಕಂದ್ರೆ ನಾಮದೇವ್ರ ಮಹಾರಾಜರ ಸಗುಣ ಭಕ್ತಿ ಒಳಗೆ ಅತ್ಯಂತ ಶ್ರೇಷ್ಠ ಭಕ್ತರವರು. ನಾಮದೇವ್ ಮಹಾರಾಜರ ಭಕ್ತಿ ಅಂದ್ರೆ ಈ ನಾಮದೇವ್ ಮಹಾರಾಜರ ಸಂಬಂಧ, ನಾಮದೇವ್ ಮಹಾರಾಜರ ಜೋಡಿ ಪಾಂಡುರಂಗನೇ ಊಟ ಮಾಡ್ತಿದ್ದ ಅಂದಾಗ ವಿಚಾರ ಮಾಡ್ರಿ ನೀವು. ಆಮೇಲೆ ನಾಮದೇವ್ ಮಹಾರಾಜರು ಎಷ್ಟೊಂದು ಸತಾ ಪಾಂಡುರಂಗನ ಮೇಲೆ ಇತ್ತಂದ್ರೆ ಇಬ್ರು ಕೂಡ್ಸೆ ಊಟ ಮಾಡ್ತಿದ್ರು. ನಾಮದೇವ್ನ ಉಚ್ಚಿಷ್ಟ ಪಾಂಡುರಂಗನೇ ತಿಂತಿದ್ದಂತ. ಆಮೇಲೆ ನಾಮದೇವ್ ಮಹಾರಾಜರ ಮೋತಿ ಸಪ್ಪಗಾದ್ರೂ ಸಹಿತ ಪಾಂಡುರಂಗಕ್ಕೆ ಚಿಂತೆ ಹತ್ತಿತ್ತಂತ. ಎಂಥ ಒಂದು ಸಗುಣ ಭಕ್ತಿರಿ. ಇವತ್ತಾದ್ರೂ ಸಹಿತ ಚಿದಂಬರ ಪ್ರಸಾದ್ ಅವರಿಗೆ ಇವ್ರ ಗುರುಗಳು ಏನು ಕೇಳ್ಕೊಂಡ್ರಂದ್ರೆ ಇವರು ಸಗುಣ ಭಕ್ತಿನೇ ಬೇಕಂತಾರ ಅವರು. ನೀನು ನಿನ್ನ ಮೂರ್ತಿ ನೀ ಮುಂದೆ ಎದುರಿಗಿರ್ಬೇಕು, ನಿನ್ನ ಪ್ರೇಮ ಮಾಡಬೇಕು. ಈ ಪ್ರೇಮದ ಹೊರತಾಗಿ ಆ ನಿರ್ಗುಣ ಭಕ್ತಿ, ಆ ಬ್ರಹ್ಮಜ್ಞಾನ ಇವೆಲ್ಲ ನನಗೆ ಬೇಡಪ್ಪ. ಅಂಥದ್ದು ನನಗೆ ಅದ್ರ ಮೇಲೆ ಆಸೆ ಬರಲಾರ್ದಂಗ ದೇಮಾಜ ಅಣುನ ಭಾವ ವೇಗಿ ಅಂತಾರ. ಅಂಥ ಭಾವ ನನ್ನಂತಲ್ಲಿ ಕೊಡಪ್ಪ ಮಹಾಸ್ವಾಮಿ ಅಂತೇಳಿ ಚಿದಂಬರ ಕೇಳ್ತಾರ. ಈ ಭಾವನೆಯೊಳಗೆ ಇದು ಬರಬೇಕು. ಬರೀ ಬಾಯಿಲೆ ಅಂದ್ರಲ್ಲ ಅಂತಾರವ್ರು. ಭಾವನೆಯಾಗೆ ನಮಗೇನು ಬ್ರಹ್ಮಜ್ಞಾನ ಬೇಡ, ಏನೂ ಬೇಡ, ನೀನು ನಿರ್ಗುಣ ಸ್ವರೂಪ ಬೇಡ, ನೀ ಸಗುಣನೋ ಹೌದು, ನಿರ್ಗುಣ ನನಗಂತರೂ ನನ್ನ ಎದುರಿಗೆ ನೀ ಇದ್ದಿಲ್ಲ. ನಿನ್ನ ಪ್ರೇಮ ಸುಖದಾಗ, ನಿನ್ನ ಭಕ್ತಿ ಮಾಡುವಂಥ ಸುಖದ ಮುಂದೆ ಆ ನಿರಾಕಾರ ವಸ್ತುವಿನ ಪ್ರೇಮ ಮಾಡೋದ್ರಾಗ ಏನದ? ಅದು ಏನೂ ಇಲ್ಲೇ ಇಲ್ಲ ಅಂದಾಗ ಅಲ್ಲಿ ಏನು ಪ್ರೇಮ ಮಾಡೋದು? ಅಥವಾ ಪ್ರೇಮ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ನಾಯಲ್ಲಿ ಬೇರೆ ಉಳಿತೀನಿ ಅಂತಾರ. ಅಕಸ್ಮಾತ್ ನಾವು ನಿರ್ಗುಣ ಒಂದು ಸ್ವರೂಪವನ್ನು, ನಿರಾಕಾರ ಸ್ವರೂಪವನ್ನ ಭಕ್ತಿ ಮಾಡಿದೇವಂದ್ರೆ ಅದು ಹೆಂಗದ? ಸಮುದ್ರದಾಗ ಹೋಗಿ ಉಪ್ಪಿನ ಗೊಂಬಿ ಜಿಗದಂಗದ. ಸಮುದ್ರದಾಗ ಹೋಗಿ ಉಪ್ಪಿನ ಗೊಂಬಿ ಏನು ಮಾಡ್ತಂತೊಮ್ಮೆ ಸಮುದ್ರದ ಆಳ ನೋಡ್ಕೊಂಡು ಬರಬೇಕು ಏನೇನದ ಅಂತ ಹೇಳಿ ಹೋಗಿ ಸಮುದ್ರದಾಗ ಜಿಗಿತಂತ. ಜಿಗದ ಮೇಲೆ ಏನಾಗ್ತದು? ಉಪ್ಪಾತು. ಇವತ್ತೆಲ್ಲ ಕಡೆಯಿಂದ ನದಿಗಳು ಹರಿದು ಹೋಗಿ ಸಮುದ್ರದಾಗ ಸೇರ್ತಾವ. ಸೇರಿದ ಮೇಲೆ ಏನಾಗ್ತಾವ? ಇದು ಗಂಗಾ, ಇದು ಕೃಷ್ಣ, ಇವು ಬೇರೆ ಬೇರೆ ನದಿ ಅಂದ್ರೆ ಬೇರೆ ಮಾಡ್ಲಿಕ್ಕೆ ಬರ್ತಾನಿಲ್ಲ, ಅದ್ರೊಳಗೆ ಏಕಾಗಿಬಿಡ್ತಾವ. ಆಮೇಲೆ ಏಕಾದ ಮೇಲೆ ಏನದ ಅಂತಂತಾರ ಅವರು. ಈಗ ತುಕಾರಾಮ್ ಮಹಾರಾಜರು ಅಂದಾರು, ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಯಿಸದ. ಆ ನಿರ್ಗುಣ ಪರಬ್ರಹ್ಮ ಪಾಂಡುರಂಗ ನಿನ್ನ ನಿರ್ಗುಣ ಸ್ವರೂಪ ತಗೊಂಡು ನಾ ಏನು ಮಾಡ್ಲಂತಾರವರು. ಯಾಕಂದ್ರೆ ನಿನ್ನ ಕೊಂಡಾಡುವಂತಹ ಸಂತರ ಸಂಘದೊಳಗೆ ಇರುವಂತ ಸುಖ ಆ ವೈಕುಂಠದಾಗೂ ಇಲ್ಲಂತ. ಅದಕ್ಕೆ ನನಗೇನೂ ಬೇಡ, ನನಗೆ ಮುಕ್ತಿ ಧನ ಸಂಪದ, ನನಗೆ ಮುಕ್ತಿ ಬೇಡ, ಧನ ಬೇಡ, ಸಂಪತ್ ಬೇಡ, ಕೇವಲ ಸಂತ ಸಂಘ ದೇಯಿಸದ. ಹೆಚ್ಚಿದಾನ ದೇವ ತುಜವಿಸರನುಭವ. ನಿನ್ನ ನೆನಪು ಹಾರಬಾರ್ದು, ನಿನ್ನ ಸಂತರ ಸಂಘದೊಳಗೆ ನಾ ಇರಬೇಕು. ತುಕಾಮಣೆ ಗರ್ಭವಾಸಿ ಸುಖಿ ಘಾಲ ವೇ ಆಂಹಾಸ್ಯ ಅಂತಾರ ಅವ್ರು. ನಮ್ಮನ್ನ ಗರ್ಭವಾಸ ದುಃಖ ಬಹಳ ದುಃಖದಲ್ಲ, ದಾರುಣ ದುಃಖದಲ್ಲ, ಗರ್ಭವಾಸ ಇರ್ಲಿ. ಅದು ನನ್ನ ಬೇಕಾದಷ್ಟು ಸರಿ ಹುಟ್ಟಿಸು, ಗರ್ಭವಾಸ ದುಃಖದಾಗ ನನ್ನ ಹುಟ್ಟಿಸು, ಗರ್ಭವಾಸದ ಒಂದು ದುಃಖ ನನಗೆ ಕೊಡು. ಆದ್ರೆ ನನಗೆ ಸಂತರ ಸಂಘ ಕೊಡುದಿದ್ರೆ ಕೊಡೋದು ಅಂದ್ರೆ ಅವ್ರದ್ದು ಇದ್ರಾಗೇನು ಭಗವಂತನ ಕೊಂಡಾಡುವಂತ ಆ ಸಂತರ ಒಂದು ಭಕ್ತಿಯ ಸುಖ ಅದಲ್ಲ, ಆ ಸುಖದ ಒಂದು ಏನಪ್ಪ ಅಂದ್ರೆ ಆ ಒಂದು ಆನಂದ ಆ ವೈಕುಂಠದಾಗೂ ಇಲ್ಲ ಅಂತೇಳಿ, ಆ ಮುಕ್ತಿಯೊಳಗೂ ಇಲ್ಲ ಅಂತೇಳಿ ತುಕಬ್ಬರಾಯರಂದ್ರು. ಹಂಗೆ ಇವ್ರಂದ್ರು ಭಕ್ತಿ ಸುಖ, ಆ ಸುಖ ಬೇಕು ನಮಗಂತಾರ. ಆ ಸುಖದ ಮುಂದೆ ಇವ್ರು ತುಕಾರಾಮ್ ಮಹಾರಾಜರಂತಾರ, ಸುಖ ಏಕ ಹೇಚಿ ಠಾಯಿ, ಸುಖ ಏಕ ಹೇಚಿ ಠಾಯಿ, ಸುಖ ಏಕ ಹೇಚಿ ಠಾಯಿ, बहुपायी संतांच्या, बहुपायी संतांच्या म्हणवोनी केला वास, म्हणवोनी केला वास, म्हणवोनी केला वास. नाही नाश ये ठाई, नाही नाच ये ठाई, नाही नाश ये ठाई, ये ठाई म्हणवोनी केला वास, म्हणवोनी केला वास. न करावे हालाचाली, न करावे
हालाचाली निवारली चिंता हे, निवारली चिंता हे, चिंता हे मानवोनी केला वास, मानवोनी केला वास, मानवोनी केला वास. ನೋಡಿ ತುकोबारायर ಅಂತಾರ, ಸುಖ ಹೇಕ ಹೆಚ್ಚಿ ಠಾಯಿ ಬಹುಪಾಯಿ ಸಂತಾಂಚ. ಆ ಸಂತರ ಚರಣದೊಳಗನೆ ಅದು ಅಲ್ಲೇ ಒಂದೇ ಸುಖ ಅದ. ಹೆಚ್ಚಿ ಹೆಚ್ಚಿ ಅಂದ್ರ ಅಲ್ಲೇ ಅದ, ಮತ್ತೆಲ್ಲೂ ಇಲ್ಲೇ ಇಲ್ಲ. ಹಂಗ ಮಹಾಸ್ವಾಮಿಯ ಒಂದು ಚರಣದೊಳಗೆ ಏನದಲ್ಲ ಆ ಸುಖ ಮತ್ತೆಲ್ಲೂ ಇಲ್ಲೇ ಇಲ್ಲ. ಆ ಸುಖದ ಮುಂದೆ ನನಗೆ ಬ್ರಹ್ಮಜ್ಞಾನದ ಬಗ್ಗೆ ಅಥವಾ ಬ್ರಹ್ಮಜ್ಞಾನ ಪಡ್ಕೋಬೇಕು ಅನ್ನುವಂಥ ಭಾವ ಸಹಿತ ನನ್ನಂತಲ್ಲಿ ಬರ್ಲಾರ್ದಂಗೆ ಮಾಡಿಬಿಡು. ದೇವ ಮಾಜ ಆಣುನ ಭಾವವೇಗಿ, ಇದನ್ನ ನನಗೆ ಭಾವ ಕೊಡಪ್ಪ. ಏನು ಬೇಡುಣಿಕಿರಿ, ಹಿಂಗೆ ಬೇಡಬೇಕು. ಬೇಡೋದಂದ್ರೆ ಹೆಂಗಿರ್ಬೇಕಂದ್ರೆ ಇಲ್ಲದ ಏನು ಬೇಡ ಏನು ಮಾಡೋದು, ಯಾವುದೂ ಏನೂ ಇಲ್ಲ. ಅಲ್ಲಿ ನೀನು ಏನು ಒಂದು ನಿನಗೆ ಒಂದು ಸಗುಣದೊಳಗಿರುವಂಥ ಸುಖ ನಿರ್ಗುಣದ ಒಂದು ಭಕ್ತಿ ಒಳಗೆ ಎಲ್ಲಿ ಸಿಗ್ತದೆ? ಸಿಗ್ತಿರ್ಬೇಕು ಸಿಗೋರಿಗೆ. ಆದ್ರೆ ನಮ್ಮಂಥವ್ರು ಏನು ಮಾಡ್ಬೇಕಂದ್ರೆ ಭಗವಂತನ ಸಾಕಾರ ರೂಪದ ಒಂದು गोड तुझे नाम, गोड तुझे रूप, गोड तुझे नाम, देई माझा प्रेम सर्व काळ. सुंदरते ध्यान उभा विठेवरी, करकटावरी ठेवूनिया, तुळसी हार गळा कासे पितांबर, अवडे निरंतर हेची ध्यान. मकर कुंडल तळपती श्रवणे, कंठी कौस्तुभ म्हणे विराजित, तुका म्हणे माझे हेची सर्व सुख. ಪಾಯಿನ ಶ್ರೀಮುಖ ಆವಡಿನೇ. ಆ ಸಗುಣ ಬ್ರಹ್ಮನ ಒಂದು ಸುಂದರವಾದಂಥ ಮೂರ್ತಿ ಏನದಲ್ಲ, ಆ ಮೂರ್ತಿಯ ಒಂದು ನೋಡುದ್ರಾಗಿರುವಂಥ ಸುಖ ಆ ನಿರಾಕಾರದೊಳಗೆ ಎಲ್ಲದ. ಅದಕ್ಕೆ ಅವರಂದ್ರು ಭಕ್ತಿ ಸುಖ ಪುಡೆ ಜಳೋ ಬ್ರಹ್ಮಜ್ಞಾನ, ದೇ ಮಾಜ ಆಣೂನ ಭಾವವೇಗಿ. ಈ ಒಂದು ಸುಖ ಭಕ್ತಿ ನಾವು ನೀವುಗಳೆಲ್ಲ ಮಾಡುವಂಥದ್ದು ಭಕ್ತಿ ಮಾರ್ಗಿದು. ನಾವು ಮಹಾಸ್ವಾಮಿಯನ್ನ ಪ್ರೇಮ ಮಾಡ್ಲಿಕ್ಕತ್ತೀವಿ, ನಾವು ಮಹಾಸ್ವಾಮಿಯನ್ನ ಪ್ರೇಮ ಮಾಡ್ಲಿಕ್ಕತ್ತೀವಿ. ಆ ನಮ್ಮ ಸದ್ಗುರುನಾಥನ ಪ್ರೇಮಕ್ಕಾಗಿ ನಾವು ಏನಂದ್ರೆ ಎಲ್ಲಿ ಎಷ್ಟು ಪ್ರೇಮ ಮಾಡ್ಬೇಕಂದ್ರೆ ಆ ಪ್ರೇಮದ ಒಳಗೆ ಮತ್ತೊಂದು ಯಾವುದು ನಮಗೆ ಮತ್ತೊಂದು ಕಡೆ ಮತ್ತೊಂದು ಯಾವುದು ನಮಗೆ ಬ್ಯಾಡೆ ಅಂತನ್ನುವಂಥ ವೈರಾಗ್ಯ ನಿರ್ಮಾಣ ಆಗಬೇಕು. ಅದು ಪ್ರೇಮ ಅಂತಾರವರು. ನಮಗೆ ಮಹಾಸ್ವಾಮಿ ಪ್ರೇಮನೂ ಮಾಡಬೇಕು, ಆಮೇಲೆ ಪ್ರಪಂಚನೂ ಪ್ರೇಮ ಮಾಡಬೇಕು. ಹಿಂಗೆ ನಾವು ಪ್ರೇಮವನ್ನು ಅಲ್ಲಷ್ಟು ಹಂಚಿಬಿಟ್ಟೇವಂದ್ರೆ ಮಹಾಸ್ವಾಮಿಗೂ ವಾಸ್ತವಿಕವಾಗಿ ನಾವು ಮಾಡುವಂಥ ಪ್ರೇಮ ಅತಿ ಸ್ವಲ್ಪ ಆಗಿಬಿಡ್ತದೆ. ಅದು ಒಂದು ಏನಪ್ಪ ಅಂದ್ರೆ ಸುಮ್ಮ ನಾವು ಭಕ್ತಿ ಮಾಡ್ತೀವಿ ಅನ್ನಂಗೆ ಆಗ್ತಕ್ಕರೆ ಹಿಂದಕ್ಕೆ ಮಾಡಿದವ್ರ ಭಕ್ತಿ ಇವತ್ತು ಚಿದಂಬರ ಪ್ರಸಾದ್ ಗುರುಗಳು ಮಾಡುವಂಥ ಆ ಗುರುಗಳು ಬೇಡುವಂಥ ಭಕ್ತಿ ಹಂಗದ ಅಂದ್ರೆ ಇದು. ಇವ್ರು ಮತ್ತೊಂದು ಏನೂ ಬೇಡ, ನಾ ಏನೂ ಒಲ್ಯ ಗುರು ಶಿವಾಯ್ ಜಗವೆಂಬುದು ಜ್ಞಾನ ಭಕ್ತಿ ಕೊಡುವುದು ಒಂದೇ ದೊಡ್ಡದು. ನಾ ಏನು ಒಲ್ಯ, ನಾ ಏನು ಒಲ್ಯ, ನಾ ಏನು ಒಲ್ಯ ಗುರು ಶಿವಾಯ್ ಜಗವೆಂಬುದು ಜ್ಞಾನ ಭಕ್ತಿ ಕೊಡು ಅದು ಒಂದೇ ದೊಡ್ಡದು. ಸ್ನಾನ ಮೌನ ಜಪಗಳೆಲ್ಲ ಅದರೊಳಗಿರುವುದು, ಆನಿ ಚರ್ಮ ಪದ್ದಂತಾತನ ಮನಸ್ಸಿಗೆ ಬರುವುದು. ನಾ ಏನು ವಲ್ಯ. ಹಿಂಗ ಭಕ್ತರಾದವರು ಮತ್ತೊಂದು ಏನೋ ಬಿಡುದಿಲ್ಲ, ಆ ಭಗವಂತನ ಒಂದು ಸಾನ್ನಿಧ್ಯ, ಭಗವಂತನ ಸಾಮೀಪ್ಯ, ಭಗವಂತನ ಸುಂದರವಾದ ರೂಪ, ಭಗವಂತನಿಗೆ ಮಾಡುವಂತ ಸೇವಾ, ಭಗವಂತನ ಹೆಂಗಂದ್ರ ಕಣ್ಣು ತುಂಬೆ ಆ ಭಗವಂತನ ರೂಪನೇ ತುಂಬಿಕೊಂಡು ಬಿಟ್ಟಿರ್ತಾನ. ಏನು ಅಂಥ ಒಂದು ಭಕ್ತಿಯ ಒಂದು ರುಚಿ ಏನದಲ್ಲ ಅದನ್ನ ನಾವು ಉಣಬೇಕಾಗ್ಯದ. ಇವತ್ತಿನ ದಿವಸ ಈ ಒಂದು ಅಭಂಗ ಸತ್ಸಂಗದ ಮುಖೇನ ಮಹಾತ್ಮರು ಯಾವ ಒಂದು ಭಕ್ತಿಯನ್ನು ಮಾಡಿ ಇವತ್ತಿನ ದಿವಸ ನಮಗೆಲ್ಲರಿಗೂ ಆಧಾರಭೂತರಾಗ್ಯಾರ, ನಮಗೊಂದು ಮಾರ್ಗದರ್ಶಿಗಳಾಗ್ಯಾರ, ನಮಗಂಥ ಒಂದು ಪೂಜ್ಯರಾಗ್ಯಾರ. ಅವ್ರು ಏನು ಮಾಡಿದ್ರು ಅಂದ್ರೆ ಕೇವಲ ಮಹಾಸ್ವಾಮಿಯ ಭಕ್ತಿ ಮಾಡಿದರು, ಕೇವಲ ಸದ್ಗುರುನಾಥನ ಭಕ್ತಿ ಮಾಡಿದರು. ಅಂಥ ಭಕ್ತರ ಒಂದು ಇದು ಏನದ ಅಂದ್ರೆ ಆ ಭಕ್ತಿಗೆ ಮಾತ್ರ ಭಗವಂತ ಆಗಿಂದಾಗ ಒಲಿತಾನಂತಾರವರು. ಉಳ್ಕಿದ್ದಕ್ಕೆ ತಡ ಹಿಡಿತದ, ಉಳ್ಕಿದ್ದಕ್ಕೆ ಪರೀಕ್ಷೆ ಮಾಡ್ಬೋದು, ಜ್ಞಾನ ಮಾರ್ಗದಾಗ ಪರೀಕ್ಷೆ ಮಾಡೋದು, ಕರ್ಮ ಮಾರ್ಗ ಮಾಡ್ಬೋದು. ಕರ್ಮ ಮಾರ್ಗ ಅಂತೂ ತೀರ ಕಠಿಣದ. ಯಾಕಂದ್ರೆ ಕರ್ಮ ಮಾರ್ಗದೊಳಗೆ ಇಂಥ ಒಂದು ಅನಾಹುತದ, ಮಾಡೋ ಕರ್ಮದಾಗ ಎಲ್ಲೇ ಸ್ವಲ್ಪ ಲೋಪ ಆದ್ರೂ ಸಹಿತ ಅದ್ರ ಫಲದಕ್ಕಿಂತ ಅದ್ರದ್ದು ಏನು ಇದನ್ನೇ ಹೆಚ್ಚಾಗಿ ಬಿಡ್ತದಂತ. ಆಮೇಲೆ ಕರ್ಮಠಪಣ ಬಂದು ಕೂರ್ತು ಬಿಡ್ತದ. ಜ್ಞಾನ ಮಾರ್ಗದಾಗ ಜ್ಞಾನವನ್ನು ತಿಳ್ಕೊಳಿಕ್ ಹೋಗಿಬಿಟ್ಟೇವಂದ್ರೆ ತಿಳಿದೇವು ಅನ್ನುವಂಥ ಜ್ಞಾನದ ಅಭಿಮಾನ ಬರ್ತದ.
ಇನ್ನು ಭಗವಂತನ ಪ್ರಾಪ್ತಿಗಾಗಿ ಏನು ಒಂದು ಕರ್ಮಗಳು ಅವಲ್ಲ, ಇವೇನೊಂದು ಉಪಾಸನೆಗಳು ಕರ್ಮಗಳು ಏನೇನು ಅವಲ್ಲ ಅವನ್ನೆಲ್ಲ ನಾವು ಮಾಡ್ಲಿಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಲೋಪ ಅದು ಆಗ್ಬೋದು, ಇಲ್ಲ ಕರ್ಮಠಪಣ ಬರೋದು. ಈಗ ಹಿಂದಕ್ಕೆ ಏನಾಗ್ಬಿಡ್ತು, ಪೈಠಣದೊಳಗೆ ಎಂತೆಂಥ ಸಂತರು, ಏಕನಾಥ್ ಮಹಾರಾಜರು ಪೈಠಣದವ್ರಿ, ಜ್ಞಾನೇಶ್ವರ ಮಾಹುಲಿ ಅವರು ಪೈಠಣಕ್ಕೆ ಹೋಗಿ ಸುದ್ದಿ ಪತ್ರ ತರಬೇಕಾತು. ಆಳಂದಿಯೊಳಗಿನ ಬ್ರಾಹ್ಮಣರು ಇವರೆಲ್ಲ ಹೆಂಗಾಗಿ ಬಿಟ್ಟಿದ್ರು ಅಂದ್ರೆ ಆ ಟೈಮ್ದಾಗ ಕರ್ಮಠಪಣ ಬಂದ್ಬಿಟ್ಟಿತ್ತು. ನಾವೇ ತಿಳಿದವರು, ಉಳ್ಕಿದವ್ರು ಯಾರು ತಿಳಿದವ್ರು ಇಲ್ಲೇ ಇಲ್ಲ. ಏನ್ ನೋಡ್ರಿ, ಏನ್ ತಪ್ಪು ಮಾಡಿದ್ರಂತ ವಿಠ್ಠಲ ಪಂತರು, ಏನ್ ತಪ್ಪು ಮಾಡಿದ್ರು, ಎಂಥ ಪ್ರಕಾಂಡ ಪಂಡಿತರವರು, ಪ್ರಕಾಂಡ ಜ್ಞಾನಿಗಳು ಅಂಥವ್ರು. ಏನಪ್ಪಾ ಅಂದ್ರೆ ಅವ್ರು ಹುಟ್ಟಿದ್ದೇ ಏನಪ್ಪಾ ಅಂದ್ರೆ ಅದು ಒಂದು ಕಾರಣಕ್ಕಾಗಿ, ಅವರಿಂದ 4 ಮಂದಿ ಏನಪ್ಪಾ ಅಂದ್ರೆ ಭಗವಂತನ ಅವತಾರ ಆಗ್ಬೇಕಾಗಿತ್ತು. ಅಂಥದ್ದು ಅವ್ರು ಏನು ಒಂದು ರುಕ್ಮಿಣಿ ಬಾಯಿನ ಲಗ್ನ ಆದ ಕೂಡಲೇ ಅವ್ರೊಂದು ಮಲ್ಲೆ ಲಗ್ನನೇ ಒಲ್ಲೆ ಅಂತಿದ್ರು. ಏನಪ್ಪಾ ಅಂದ್ರೆ ಪಾಂಡುರಂಗನ ಆಜ್ಞೆ ಮೇರೆಗೆ ಲಗ್ನ ಆದರೂ ಸಹಿತ ಪ್ರಪಂಚದಾಗ ಮನಸ್ಸು ಅಲ್ಲ. ಅದಕ್ಕಾಗಿ ಅವ್ರು ಯಾವಾಗಲೂ ತಿರುಗಿ ನಾವಲ್ಲೇ ನಾ ಸನ್ಯಾಸ ತಗೋತೀನಿ, ನಾ ಸನ್ಯಾಸ ತಗೋಬೇಕಂತ ಮಾಡಿದೆ, ಇದೊಳೆ ನಾ ಲಗ್ನ ಮಾಡ್ಕೊಂಡಂಗ ತಿಂಗ್ ಮನ್ಸಿಗೆ ಯಾವಾಗಲೂ ಕಿರಿಕಿರಿ ಮಾಡ್ಕೊಳಿಕತ್ರು. ಕಡಿಕೊಮ್ಮೆ ಆ ರುಕ್ಮಿಣಿ ಬಾಯಿ ಅಂದ್ರು, ಹೋಗ್ರಿಪ್ಪ ಹಂಗಾರ ಅಂತಂತ ಇಷ್ಟೊಂದು ಬಿಟ್ರು. ಅಂದು ಕೂಡಲೇ ಅವ್ರು ಏನು ಹೋಗಿ ಕಾಶಿ ಒಳಗೆ ರಾಮಾನಂದ ಗುರುಗಳು ಅಂತೇಳಿ ಹೋಗಿ ಸನ್ಯಾಸತ್ವ ಸ್ವೀಕಾರ ಮಾಡಿದ್ರು. ಅವರೆಲ್ಲ ರಾಮಾನಂದ ಗುರುಗಳು ಅಂದ್ರು, ನೋಡಪ್ಪ ನೀನು ಏನು ಪ್ರಪಂಚಕ್ಕಿದ್ಯೋ ಗೃಹಸ್ಥಿದ್ಯೋ ಏನಿದ್ಯೋ ಅಂದ್ಕೊಳ್ಳಿ, ನಾ ಯಾರೂ ಇಲ್ರಿ, ನನಗೆ ನಾನು ಏನೂ ಇಲ್ಲ, ಒಬ್ಬನೇ ಇದ್ದೇನೆ ಅಂದ್ಕೊಳ್ಳಿ. ಪಾಪ ಅವ್ರು ಸನ್ಯಾಸತ್ವ ಕೊಟ್ಟರು. ಮುಂದೆ ರಾಮಾನಂದ ಮಹಾರಾಜರ ತೀರ್ಥಯಾತ್ರೆಗೆ ಬಂದಾಗ ಅಕಸ್ಮಾತ್ ಆಳಂದಿ ಒಳಗೆ ಬಂದು ಅವ್ರ ಕಟ್ಟಿ ಮೇಲೆ ಯಾರಂದ ಈ ದೇವ್ರ ಶಿವನ ಗುಡಿ ಕಟ್ಟದಲ್ಲ, ಅಲ್ಲಿ ಆ ಕಟ್ಟಿ ಮೇಲೆ ಕೂತಾಗ ಅಲ್ಲೇ ಸಿದ್ದೋಪಂತ್ರ ಅಂತೇಳಿ ಅವರು ಅತಿಥಿಗಳು ಬಂದಾರಂತ ಕರ್ಕೊಂಡು ಮನೆಗೆ ಹೋದ್ರು. ಅಲ್ಲಿ ಹೋದಾಗ ಇಲ್ಲ ರಾಮಾನಂದ ಗುರುಗಳು ಅಲ್ಲಿ ಹೋದಾಗ ವಿಠ್ಠಲ ಪಂತ್ರ ರುಕ್ಮಿಣಿ ತಾಯಿ ಅಕ್ಕಿ ದರ್ಶನ ಆಯ್ತು, ಭೇಟಿ ಆಯ್ತು. ಏನು ಆ ತಾಯಿ ಹಿಂಗೆ ಅಂದ್ಕೊಂಡು ನಮಸ್ಕಾರ ಮಾಡಿದ್ಲು. ನಿಮ್ಗೇನಪ್ಪ ಅಂದ್ರೆ ಪುತ್ರ ಸೌಭಾಗ್ಯವತಿ ಭವ ಅಂತೇಳಿ ಆಶೀರ್ವಾದ ಮಾಡಿದ ಕೂಡಲೇ, ಇಲ್ಲ 12 ವರ್ಷದ ಹಿಂದೆ ನಮ್ಮ ಮನೆಯವರು ಸನ್ಯಾಸತ್ವ ತೊಗೊಂಡು ಎಲ್ಲೇ ಹೋಗಿಬಿಟ್ಟಾರ, ಇದು ದೀಕ್ಷಾ ತೊಗೊಂಡ, ಹಿಂಗಾಗಿ ನನಗೆ ಹಿಂಗೆ ಹೆಂಗೆ ಮಕ್ಕಳ ಅಂದರೆ ಅಂದ ಕೂಡಲೇ ಅವಾಗ ಕಲ್ಪನಾ ಬರ್ತದೆ. 12 ವರ್ಷದ ಹಿಂದೆ ನನ್ನಂತಲ್ಲಿ ಬಂದು ಸನ್ಯಾಸತ್ವ ತೊಗೊಂಡು ವಿಠ್ಠಲ ಏನಿದ್ದಲ್ಲ ವಿಠ್ಠಲಪ್ಪ ಅಂತ ಗಣ್ಣ ಇರ್ಬೇಕಂತೇಳಿ ಹೋಗಿ ಇವ್ರು ಕರ್ಕೊಂಡು ಹೋಗಿ ಅವ್ರಿಗೆ ಇದು ಮಾಡಿ ಏನಂತಾರೆ, ಮತ್ತೆ ನೀ ಹೇಳಬಾರ್ದನಪ್ಪ, ಎಂಥ ತಪ್ಪು ಕೆಲಸ ಮಾಡಿದೆವು ವಿಠ್ಠಲ, ಇದೇನಪ್ಪ ಇದು ಇದು ಉಣ್ಬೇಕಾಗ್ತದೆ, ಏನಿಲ್ಲ ಈಗಾದರೂ ಏನಿಲ್ಲ, ನಾನು ನಿನಗೆ ಆಜ್ಞೆ ಮಾಡ್ತೀನಿ, ನೀವು ಹೋಗಿ ಪ್ರಪಂಚ ಮಾಡು. ನಿನ್ನಿಂದ 4 ಮಂದಿ ಭಗವಂತನ 4 ಅವತಾರ, ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಮೂಲಮಾಯ, ಈ 3 ಚಿತ್ಗಳ ಅವತಾರ ಆಗೋದದ ಅಂತೇಳಿ ತಿರುಗಿ ಕಳಿಸಿದ್ರು. ತಿರುಗಿ ಮತ್ತೆ ಗುರುನೇ ಆಜ್ಞೆ ಮಾಡ್ಯಾನಂತ, ಗುರು ಆಜ್ಞಾ ಪ್ರಮಾಣ ಅಂತ ಬಂದ್ರ ಆಳಂದಿ ಬ್ರಾಹ್ಮಣರು ಊರಾಗ ಸಹಿತ ಇಟ್ಕೊಂಡಿಲ್ಲ, ಅವ್ರನ್ನ ಊರು ಬಿಟ್ಟು ಹೊರಗೆ ಹಾಕಿದ್ರು. ಯಾಕಂದ್ರೆ ನೀನು ಗೃಹಸ್ಥ ಆದವ ಸನ್ಯಾಸ ದೀಕ್ಷಾ ತಗೊಂಡ ಮೇಲೆ ಮತ್ತೆ ನೀನು ಏನಪ್ಪಾ ಅಂದ್ರೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದಿ ಅಂದಾಗ ನೀನು ಏನಪ್ಪ ನೀನು ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ಹೊರಗೆ ಹಾಕಿದ್ರು. ಇವೆಲ್ಲ ಜ್ಞಾನೇಶ್ವರ ಮಾವಲಿಯವ್ರ ಕಥೆಯೊಳಗೆ ನಮಗೆ ಗೊತ್ತಾಗ್ತದೆ. ಅಂದ್ರೆ ಅವ್ರು ಅದಕ್ಕೆ ಇದನ್ನೇ ಮಾಡಲಿಲ್ಲ. ಇದು ಇತ್ತಿಲ್ಲ. ಆದ್ರೆ ಕರ್ಮಠಪಣ ಭೂದೇವತೆಗಳು ಅಂತಿದ್ರು ಅವರಿಗೆ. ಅಂಥದ್ದು ಕಡಿಕ್ ಏನು ಮಾಡಿಬಿಟ್ರು ಅವರು, ಇದಕ್ಕೆ ಕೊನೆಗೇನು ಮುಂಜುವೇರಿ ಮಕ್ಕಳದ್ದು ಮಾಡ್ಬೇಕಂತ ಕೇಳಲಿಕ್ಕೆ ಹೋದಾಗ ಇದಕ್ಕೇನು ಪ್ರಾಯಶ್ಚಿತ್ತ ಇದ್ರೆ ಹೇಳ್ರಿ ಅಂದ್ರೆ, ಆ ಕರ್ಮಠಪಣದ ಮಂದಿ ಏನು ಮಾಡಿಬಿಟ್ರು ಅವರು, ಇದಕ್ಕೆ ನೀವು ದೇಹಾಂತ ಪ್ರಾಯಶ್ಚಿತ್ತನೆ ತಗೋಬೇಕಂದ್ರು. ಸಣ್ಣ ಹುಡುಗರು ಎಲ್ಲ ಕೂಡಿಸಿ 12 ವರ್ಷದ ನಿವೃತ್ತಿನಾಥ, 10 ವರ್ಷದ ಜ್ಞಾನದೇವ, 8 ವರ್ಷದವ ಏನಪ್ಪಾ ಅಂದ್ರೆ ಸೋಪಾನ ಕಾಕ, 6 ವರ್ಷದಾಕಿ ಮುಕ್ತಾಬಾಯಿ, ಇಷ್ಟು ಸಣ್ಣ ಹುಡುಗರು ಮಲ್ಕೊಂಡಾಗ ಅಲ್ಲಿ ಹೋಗಿ ನದಿ ಒಳಗೆ ಹಾಡ್ಕೊಂಡು ಇಬ್ರು ಗಂಡ ಹೆಂಡತಿ ದೇಹಾಂತ ಪ್ರಾಯಶ್ಚಿತ್ತ ಮಾಡಿಕೊಂಡ್ರು. ಇಲ್ಲಿ ತನಕನೂ ಸಹಿತ ಇದು ಮಾಡಿದ್ರಂದ್ರೆ ಈ ಜ್ಞಾನದ ಒಂದು ಇದು ಕರ್ಮಠಪಣ, ಈ ಕರ್ಮದ ಒಂದು ಇದ್ರಾಗ ಮಾರ್ಗದಾಗ ಕರ್ಮಠಪಣನೂ ಹಿಂಗೆ ಬಂದು ಸೇರ್ತದೆ. ಅದಕ್ಕೆ ಇದೆಲ್ಲದಕ್ಕಿಂತ ಸರಳ ಏನಂದ್ರೆ ಭಕ್ತಿ ಮಾರ್ಗ. ಅದಕ್ಕೆ ಭಕ್ತಿ ಮಾರ್ಗದಾಗ ಇವ್ರಂತಾರೆ, ಏಕನಾಥ್ ಮಹಾರಾಜರು ಒಂದು ಅಭಂಗ ಎಷ್ಟು ಚಂದ ಮಾಡ್ಯಾರ್ರಿ. ಹರಿ ಭಕ್ತಿ ಪ್ರೇಮ ವಿಣ ಜ್ಞಾನ ನಕೋ ದೇವ, ಭಕ್ತಿ ಪ್ರೇಮ ವಿಣ ಜ್ಞಾನ ನಕೋ ದೇವ, ಅಭಿಮಾನ ನಿತ್ಯ ನವಾ
तया माझी प्रेम सुख देई, प्रेम सुख देई, प्रेम सुख देई, प्रेम सुख देई. प्रेमे विण नाही समाधान, प्रेमे विण नाही समाधान, प्रेमे विण नाही समाधान. प्रेम सुख देई, प्रेम सुख देई. रांडवेनी जेवी शृंगार केला, प्रेमे विण झाला ज्ञानी तैसा, प्रेमे विण झाला ज्ञानी तैसा. प्रेम सुख देई, प्रेम सुख देई. एका जनार्दनी प्रेम अति गोड. एकनाथ महाराज म्हणतार एका जनार्दनी प्रेम अति गोड, अनुभवी सुरवाड जाणतील, अनुभवी सुरवाड जाणतील. प्रेम सुख देई, प्रेम सुख देई, प्रेम सुख देई, प्रेम सुख देई. प्रेमे विण नाही समाधान, प्रेम सुख देई, ಪ್ರೇಮ ಸುಖ. ನೋಡ್ರಿ ಏಕನಾಥ್ ಮಹಾರಾಜರು ಖರೆ ಅಂದ್ರೆ ಬಹಳಷ್ಟು ನಮ್ಮ ಸಂತ ಸಂಪ್ರದಾಯದೊಳಗೆ ಏಕನಾಥ್ ಮಹಾರಾಜರು ಮಹಾಜ್ಞಾನಿಗಳು ಆದ್ರೂ ಸಹಿತ ಅವ್ರು ಅಂತಾರ ಭಗವಂತಿಗೆ ಬೇಡ್ಕೋತಾರ ಭಕ್ತಿ ಪ್ರೇಮ ವಿಣ ಜ್ಞಾನ ನಕೋ ದೇವ. ಭಗವಂತ ನನಗ ಭಕ್ತಿ ಒಳಗಿರುವಂತ ಭಕ್ತಿ ಮಾಡುವಂತ ಒಂದು ಒಳಗಿರುವಂತ ಪ್ರೇಮ, ಭಕ್ತಿ ಮಾಡ್ಬೇಕನ್ನುವಂತ ಪ್ರೇಮದ ಹೊರತಾಗಿ ಬರೇ ಜ್ಞಾನನ ಕೊಡಬೇಡ. ಯಾಕಂದ್ರ ಬರೇ ಜ್ಞಾನ ಕೊಟ್ಟಿ ಅಂದ್ರ ಅಭಿಮಾನ ನಿತ್ಯನ ವಾತಯ ಮಾಜಿ, ಅದರಿಂದ ನನಗ ದಿವಸ ದಿವಸ ಹೊಸ ಹೊಸ ಅಭಿಮಾನ ಬಂದ್ಬಿಡ್ತಾವ. ಅವ್ರ ಜೋಡಿ ವಾದ ಮಾಡ್ಬೇಕು, ಇವ್ರ ಜೋಡಿ ವಾದ ಮಾಡ್ಬೇಕು, ಅವ್ರ ಸೋಲಿಸಿದ್ನೆ ಇವ್ರು ಸೋಲಿಸಿದ್ನೆ. ಆ ಜ್ಞಾನದ ಅಭಿಮಾನ ಎಷ್ಟು ಕೆಟ್ಟದಲ್ಲ, ಅದು ಏನಂದ್ರೆ ಸಮಾಧಾನ ಕಳಿಸಿ ಬಿಡ್ತ. ಅದಕ್ಕೆ ಅವ್ರಂದ್ರು ಪ್ರೇಮ ಸುಖ ದೇಯಿ, ಪ್ರೇಮ ಸುಖ ದೇಯಿ. ಭಗವಂತ ನಿನ್ನ ಪ್ರೇಮದ ಒಂದು ಸುಖ, ಆ ಭಕ್ತಿಯ ಸುಖ, ಅದರ ಮುಂದೆ ಜಳೋ ಬ್ರಹ್ಮಜ್ಞಾನ. ಅದಕ್ಕೆ ಇವರಂದ್ರು ಚಿದಂಬರ ಪ್ರಸಾದ್ ಅವರು ಆ ಪ್ರೇಮದ ಸುಖಾನೇ ಸುಖ ಅಂತಾರು. ಪ್ರೇಮ ಸುಖ ದೇಯಿ, ಪ್ರೇಮ ಸುಖ ದೇಯಿ, ಪ್ರೇಮೇ ವಿಣನಾಯಿ ಸಮಾಧಾನ. ಅವರೊಂದು ದೃಷ್ಟಾಂತ ಕೊಡ್ತಾರ. रांडवे निजेई ಶೃಂಗಾರ ಕೇಲ, ಪ್ರೇಮೇ ವಿಣ ಝಾಲ ಜ್ಞಾನಿ ತೈಸ. ನಿನಗೆ ಪ್ರೇಮ ಇರ್ಲಾರ್ದ, ಭಕ್ತಿ ಇರ್ಲಾರ್ದ ಬರೇ ಜ್ಞಾನ ನಿನ್ನಂತಲ್ಲಿ ಬಂದು ಬಿಡ್ತು ಅಂದ್ರೆ ಅದು ಹೆಂಗ ಆಗ್ತದ ಅಂದ್ರೆ ಆ ಜ್ಞಾನಿ ಒಂದು ಈ ಸ್ಥಿತಿ ಹಂಗದ ಅಂದ್ರೆ ಏನಪ್ಪಾ ಅಂದ್ರೆ ವಿಧವಾ ಸ್ತ್ರೀ ಶೃಂಗಾರ ಮಾಡ್ಕೊಂಡಂಗ ಆಗ್ತದ ಅಂತ. ವಿಧವಾ ಸ್ತ್ರೀ ಶೃಂಗಾರ ಮಾಡ್ಕೊಂಡಂಗ ಆಗ್ತದ. ಅದಕ್ಕೆ ಆ ಜ್ಞಾನ ಪ್ರೇಮ ಇರ್ಲಾರ್ದಂಥ ಜ್ಞಾನಿ, ಭಕ್ತಿ ಇರ್ಲಾರ್ದಂಥ ಜ್ಞಾನ, ಅದಕ್ಕೆ ಅರ್ಥನೇ ಇಲ್ಲ ಅಂಥೇಳಿ ಇವತ್ತು ಅವ್ರಂತಾರ ಏಕಾ ಜನಾರ್ದನಿ ಪ್ರೇಮ ಅತಿಗೋಡ. ಭಕ್ತಿ ಒಳಗಿನ ಪ್ರೇಮ ಇಷ್ಟೊಂದು ರುಚಿ ಅದಲ್ಲ, ಅತಿಗೋಡ ಅಂತಾರ ಅವ್ರು. ಅನುಭವಿ ಸುರವಾಡ ಜಾಣತಿಲ್ಲ, ಅದು ಎಲ್ಲರಿಗೂ ಬರುವುದಿಲ್ಲ. ಅಹಂಕಾರ ರೈತರ ಯಾರಿದ್ದಾರಲ್ಲ ಅಂಥ ಒಂದು ಮಹಾತ್ಮರು ಮಾತ್ರ ಜಗತ್ತಿನ ಸರ್ವ ಚರಾಚರವನ್ನು ಪ್ರೇಮ ಮಾಡ್ತಾರ ಅವರು. ಅವರು ಬರೇ ನಮ್ಮವ್ರನ್ನಷ್ಟ, ನಮ್ಮ ಶಿಷ್ಯರನ್ನಷ್ಟ, ಅಥವಾ ನಮ್ಮ ಬಳಗಷ್ಟೇ, ನಮ್ಮ ಸಂಪ್ರದಾಯದವ್ರಷ್ಟೇ ಹಿಂಗೆ ಪ್ರೇಮ ಮಾಡೋದಿಲ್ಲ. ಚರಾಚರದಲ್ಲಿಯೂ ಚರ ಮತ್ತು ಅಚರ, ಚಲಿಸುವಂತ ಚಲಿಸಲಾರ್ದಂತ ಏನಪ್ಪಾ ಅಂದ್ರ ಇವು ಏನು ವಸ್ತುಗಳು ಅವಲ್ಲ ಈ ಸೃಷ್ಟಿಯೊಳಗ ಎಲ್ಲದನ್ನು ಪ್ರೇಮ ಮಾಡ್ತಾರ ಅವರು. ಆ ಪ್ರೇಮ ಸುಖ ಏನದಲ್ಲ ಅದು ಎಲ್ಲಿ ಆ ಒಂದು ಪ್ರೇಮ ಯಾಕೆ ಅವ್ರು ಮಾಡ್ತಾರಂದ್ರ ಆ ಎಲ್ಲದರಲ್ಲಿಯೂ ಸಹಿತ ಆ ಭಗವಂತನ ಅಸ್ತಿತ್ವವನ್ನು ಕಾಣ್ತಾರ. ಅದನ್ನ ನನಗೆ ಕೊಡುವಂತ, ಅದನ್ನ ನನಗೆ ಕೊಡಪ್ಪ ಭಗವಂತ ಅಂತೇಳಿ ಇವತ್ತು ಆ ಮಹಾಸ್ವಾಮಿಗೆ ಚಿದಂಬರ ಪ್ರಸಾದ್ ಅವರು, ಸದ್ಗುರು ದಾಸರಾಜಾರಾಮ್ ಮಹಾರಾಜರ ಎಂಥ ಪುತ್ರ ನೋಡ್ರಿ, ಎಂಥ ಒಂದು ಮಹಾನ್ ಒಂದು ಸ್ಥಿತಿಯಲ್ಲಿ ಹೋಗಿ ಮುಟ್ಟಿದಂಥ ಪುತ್ರ. ಹಿಂಗಿರ್ಬೇಕಂತಾರವರು. ಇದು ಏನಪ್ಪ ಅಂದ್ರೆ ಭಕ್ತಿಯ ಮಹಾಸ್ವಾಮಿಯ ಭಕ್ತಿ ಮಾಡಿದಂಥ ಫಲ ಇದು. ಮುಂದೆ ಎರಡನೇ ನುಡಿಗೆ ಅಂತಾರವರು, ನಕೋ ಆಪುಲಿಯ ನೀವು ವೈಕುಂಠಾಸಿ. ನಿನ್ನ ವೈಕುಂಠಕ್ಕೆ ನನ್ನೇನು ಒಯ್ಯಬೇಡ ಅಂತಾರ. ನಿನ್ನ ವೈಕುಂಠ ಸುಖನೂ ನನಗೆ ಬೇಕಾಗಿಲ್ಲ ಅಂತ ನೋಡ್ರಿ ಮಹಾಸ್ವಾಮಿಗಂತಾರ. ಆ ಭಗವಂತಗಂತಾರ ಏನು ವೈಕುಂಠದ ವರ್ಣನ ಮಾಡ್ಲಿಕ್ಕತ್ರ ಅಂದ್ರೆ ಅದು ವೈಕುಂಠದೊಳಗೆ ಏನು ಸುಖ ಅದ ಅಂತನ್ನುವಂಥದ್ದು ಕಲ್ಪನಾ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವು ಮಂದಿ ಪುಣ್ಯ ಮಾಡಿ ವೈಕುಂಠದೊಳಗಿನ ಸುಖ ಭೋಗಿಸ್ಲಿಕ್ಕೆ ಹೋಗಿ ಆ ಪುಣ್ಯ ಲೋಕದಾಗ ಮುಂದೆ ಸ್ವರ್ಗಾದಿ ಸುಖಗಳನ್ನು ಭೋಗಿಸಿ ಪುಣ್ಯ ತೀರದ ಮೇಲೆ ಮತ್ತೆ ತಿರುಗಿ ಬರ್ತಾರೆ.
ವೈಕುಂಠದಾಗ ಸ್ವತಃ ಭಗವಂತನೇ ಇರುವಂತ ಸ್ಥಾನದೊಳಗೆ ಎಂಥ ಒಂದು ಇದು ಇರಬೇಕು ಹೇಳ್ರಿ. ಅಲ್ಲಿ ಒಂದು ಇದು ಸ್ಥಿತಿ ಹೆಂಗಿರ್ಬೇಕು, ಅಲ್ಲಿ ಒಂದು ಇದು ಹೆಂಗಿರ್ಬೇಕು, ಅದನ್ನು ಸಹಿತ ಬೇಡ, ನನ್ನ ಅಲ್ಲಿ ಒಯ್ಬೇಡಪ್ಪ ಅಂತಾರು. ವೈಕುಂಠಕ್ಕೂ ನಾನು ಒಯ್ಬೇಡ, ನನ್ನ ಇಲ್ಲೇ ಇಡು, ಏನು ನಿನ್ನ ವೈಕುಂಠನ ನನಗೆ ಬೇಕಾಗಿಲ್ಲ ಅಂಥೇಳ ಅನ್ನುವಂಥ ಭಾವ ನನಗೆ ಕೊಡಂತಾರ. ಕೆಲವೊಬ್ರು ಏನು ಮಾಡಿಬಿಡ್ತಾರ, ಸ್ವರ್ಗಾದಿ ಲೋಕಗಳನ್ನ ಅಂದ್ರೆ ಏನು ಸಲೋಕತ ಮುಕ್ತಿ ಬಗ್ಗೆ ಅಂದ್ರೆ ಆ ಲೋಕಗಳು ಇಹ ಮತ್ತು ಪರಲೋಕದ ಒಂದು ಆನಂದವನ್ನು ಅನುಭವಿಸುವಷ್ಟು ಆ ಒಂದು ಉದ್ದೇಶ ಇಟ್ಟುಕೊಂಡು ಭಕ್ತಿ ಮಾಡ್ತಿರ್ತಾರೆ. ಆದ್ರೆ ನನಗೆ ಅಂಥದ್ದು ಯಾವುದು ಆ ಯಾವ ಇಹ ಮತ್ತು ಪರ ಎರಡು ಸುಖನೂ ನನಗೆ ಬೇಡ, ಕೇವಲ ನಿನ್ನ ಭಕ್ತಿ ಮಾಡುವಂಥ ಸುಖ ಕೊಡಂತೇಳಿ ಚಿದಂಬರ ಪ್ರಸಾದ್ ಅವ್ರು ಬೇಡ್ಕೋತಾರೆ. ಎಷ್ಟೊಂದು ಮಾದರಿ ಅದರಿದು. ಈ ಅಭಂಗ ಬಹಳ ಒಂದು ಅದ್ಭುತವಾದಂಥ ಅಭಂಗ ಇದು. ಯಾಕಂದ್ರೆ ಭಕ್ತಿ ಮಾರ್ಗವನ್ನು ನಾವು ಹಿಡಿದ ಭಗವಂತನ ಪ್ರಾಪ್ತಿ ಭಕ್ತಿಯಿಂದನೇ, ಪ್ರಶ್ನೆನೇ ಇಲ್ಲ. ಸಮರ್ಥ್ರೆ ಅಂತಾರೆ, ಭಕ್ತಿ ಚೇನ ಯೋಗೇ ದೇವ ನಿಶ್ಚಯಿ ಪಾವತಿ ಮಾನವ. ಯಾರು ಭಕ್ತಿ ಮಾರ್ಗದಾಗ ಹಿಡ್ದಾರಲ್ಲ ಅವ್ರು ನಿಶ್ಚಯವಾಗಿಯೂ ಭಗವಂತನ ಪ್ರಾಪ್ತಿ ಮಾಡ್ಕೋತಾರ. ಇದು ನನ್ನ 200 ಸಮಾಸದ ದಿವ್ಯ ದಾಸಬೋಧ ಗ್ರಂಥದ ಸಾರನೇ ಅದ ಅಂತ ಹೇಳ್ತಾರೆ ನೋಡ್ರಿ. ಈ ಗ್ರಂಥದ ಸಾರೇನು, ನೀ ಭಕ್ತಿ ಮಾಡು, ಭಗವಂತ ನಿನ್ನ ಏನಪ್ಪಾ ಅಂದ್ರೆ ನಿನ್ನ ಏನಂತಾರ, ಭಗವಂತ ಭಕ್ತನ ಆಳಿನ ಆಳಾಗಿ ದುಡ್ಲಿಕ್ಕೆ ತಯಾರಾಗ್ತಾನಂತ ನೋಡ್ರಿ. ಅಷ್ಟ ಭಕ್ತಾಭಿಮಾನಿ ಅವ. ಇವತ್ತು ನಾವು ಚಿದಂಬರ ಮಹಾಸ್ವಾಮಿ ಆಗಲಿ, ಆಮೇಲೆ ಸದ್ಗುರುಗಳು ಆಗಲಿ, ಯಾರೇ ಭಗವಂತನ ಬಗ್ಗೆ ನಾವು ಗುಣಗಾನ ಮಾಡೋದು ಅಥವಾ ಜೈಕಾರ ಮಾಡ್ಬೇಕಾದ್ರೆ ರಾಜಾದಿರಾಜ ಸದ್ಗುರುನಾಥ ಭಕ್ತಾಭಿಮಾನಿ ಅಂತ ಮೊದಲು ಹಸ್ಕೋತೇನೋ, ಅಂದ್ರೆ ಭಕ್ತರ ಅಭಿಮಾನಿ ಭಗವಂತ. ಅಂಥ ಭಕ್ತರ ಬಗ್ಗೆ ಅವನ ಭಕ್ತರಂತಲ್ಲಿ ಏನೂ ನೋಡ್ಲಿಲ್ಲ ಅವ ಭಗವಂತ. ಭಕ್ತರಂತಲ್ಲಿ ಏನೂ ನೋಡ್ಲಿಲ್ಲ. ಇದ್ರಾಗ ಹರಿಪಾಟ್ನಾಗ ಅಂತಾರ, ಜಾಣಿವ ನೆನೀವ ಭಗವಂತಿ ನಾಹಿ, ಜಾಣಿವ ನೆನೀವ ಭಗವಂತಿ ನಾಹಿ, ಉಚ್ಚಾರಿಣಿ ಪಾಹಿ ಮೋಕ್ಷ ಸದಾ, ಉಚ್ಚಾರಿಣಿ ಪಾಹಿ ಮೋಕ್ಷ ಸದಾ, ನಾರಾಯಣ ಹರಿ ಉಚ್ಚಾರ ನಾಮಾಚ, ನಾರಾಯಣ ಹರಿ उच्चार नामाचा तेथे कळी काळाचा रीघ नाही जाणीव नेणीव ಭಗವಂತಿ. ಆ ಭಗವಂತ ಇವು ತಿಳಿದಾವ, ಇವು ತಿಳಿಲಾರ್ದಾವ, ಇವು ಉಚ್ಚು ಕುಳ್ದಾವ, ಇವು ಕೆಳಗಿನ ಕುಳ್ದಾವ, ಇವು ಶ್ರೀಮಂತ, ಇವು ಬಡವ, ಇವು ಹೆಣ್ಣ, ಇದು ಸ್ತ್ರೀ, ಇವು ಪುರುಷ, ಅಥವಾ ಹಿಂಗೇನೇನು ನೋಡುದಿಲ್ಲ ಅಂತ ನೋಡ್ರಿ. ಹಂಗಿರ್ಬೇಕು ಆ ಭಗವಂತನ ಒಂದು ದೃಷ್ಟಿಕೋನ ಹೆಂಗದ. ನಾವು ನೋಡ್ತೇವೆ, ಇಷ್ಟು ದಿವಸ ಆತ ಏನ್ ತಿಳಿದದಪ್ಪ ನಿನಗೆ ಭಕ್ತಿ ಮಾರ್ಗದಾಗ, ಏನ್ ತಿಳಿದದ ಭಗವಂತನೇ ಸರ್ವಸ್ವ ಅಂತ ತಿಳಿ ಸಂಬಂಧ ನಾವು ಮಾಡ್ಲಿಕ್ಕತ್ತೀವು. ಅದೆಲ್ಲ ಬಿಟ್ಟು ಏನ್ ತಿಳಿದು ನಮ್ಗೆ ಎಷ್ಟು ಅಭಂಗ ಬರ್ತಾವ, ಎಷ್ಟು ಬಂದ್ರೇನು, ಒಂದು ಅಭಂಗದ ಸರಿಯಾದ ಅರ್ಥನೇ ನಮಗಾಗಲಿಲ್ಲ ಅಂದ್ರೆ ಎಷ್ಟು ಅಭಂಗ ಬಂದ್ರೆ ಏನು ಉಪಯೋಗ? ಅಥವಾ ಅಭಂಗದ ಅರ್ಥ ಆದ್ರೂ ಸಹಿತ ಅದು ಅಂತರಂಗದ ಇಳಿಯಲಿಲ್ಲ ಅಂದ್ರೆ ಅದರ ಏನ ಅರ್ಥ ಅದ ಹೇಳಿ ನೀವು. ಈಗ ಭಗವಂತ ಒಂದು ಅಭಂಗಿ ಹೆಂಗಿರ್ತದ, ಒಂದು ಅಭಂಗದ ಒಳಗ ಮಹಾತ್ಮರು ತಮ್ಮ ಭಾವವನ್ನು ತುಂಬಿಬಿಟ್ಟಿರ್ತಾರ, ತಮ್ಮ ಭಾವವನ್ನು ತುಂಬಿರ್ತಾರೆ. ಇವತ್ತಿನ ಈ ಅಭಂಗದಾಗ ಅವ್ರು ಏನಂತಾರು, ಆ ಭಕ್ತಿ ಸುಖ ಒಂದು ಕೊಡು, ಇದ್ರ ಮುಂದೆ ನಿನಗೆ ಏನಪ್ಪಾ ಬ್ರಹ್ಮಜ್ಞಾನನು ನನಗೆ ಬೇಕಾಗಿಲ್ಲ, ಇಷ್ಟ ಯಾಕ ನಿನ್ನ ವೈಕುಂಠನು ಸಹಿತ ನನಗೆ ಬೇಕಾಗಿಲ್ಲ ಅಂತ ಅನ್ಬೇಕಾದ್ರೆ ಆ ಮಹಾಸ್ವಾಮಿಯ ಭಕ್ತಿಯ ಒಂದು ಸುಖ, ಆ ಮಹಾಸ್ವಾಮಿ ಭಕ್ತರು ಒಳಗಿರುವಂಥ ಸುಖ, ಅದನ್ನು ಹೆಂಗೆ ಕಂಡಿರ್ಬೇಕು ವಿಚಾರ ಮಾಡ್ರಿ. ಅದಕ್ಕೆ ಅವ್ರಂತಾರ, ಭಗವಂತ ನಿನ್ನ ಶಾಣೆ ಥರ ನೋಡುದಿಲ್ಲ, ನೀ ಶ್ರೀಮಂತ ನೋಡುದಿಲ್ಲ, ನೀ ಬ್ರಾಹ್ಮಣರಾವಿದ್ದಿ ಅಥವಾ ನೀ ಮತ್ತೊಂದು ಯಾವುದೋ ಜಾತಿಯವಿದ್ದಿ, ಏನೇನು ನೋಡಿಲ್ಲ. ಪಾಂಡುರಂಗನ ಭಕ್ತರೊಳಗೆ ಎಷ್ಟು ಚೊಕಾಮಳಿ ಯಾರ್ರಿ, ಅತ್ಯಂತ ಏನಪ್ಪಾ ಅಂದ್ರೆ ಕಡಿಮೆ ಜಾತಿ ಅವ. ಬಹಳಷ್ಟು ಮಂದಿ, ಕೆಲವೊಬ್ರು ಚಲೋ ಜಾತಿಯವ್ರು ಇದ್ರು, ಕೆಲವೊಬ್ರು ತುಕಾರಾಮ್ ಮಹಾರಾಜರ್ರಿ ಅಲ್ಲಿ ಅವರು ಕುಣಬಿ ಜಾತಿ. ಆಮೇಲೆ ಇದು ಜನಾಬಾಯಿ, ಇವತ್ತಿನ ದಿವಸ ಚಿದಂಬರ ಮಹಾಸ್ವಾಮಿ ಅವತಾರದಾಗ ಏನು ವಿಠಾಬಾಯಿ ಇದ್ಲ, ಆಕೆ ಜನಾಬಾಯಿ, ಆಕೆ ಮಹಾರ. ಆಮೇಲೆ ಹಿಂಗೆ ನೀವು ಒಂದು ನೋಡಿದ್ರೆ ನಾಮದೇವ್ ಮಹಾರಾಜರು, ಇವರು ಏನಪ್ಪಾ ಅಂದ್ರೆ ಶಿಂಪಿಗ್ಯಾರು, ಒಂದನೇ ಯಾರು ಏನು ನೋಡುದಿಲ್ಲ, ಭಗವಂತ ಇವ್ರನ್ನ ಯಾರು ನೋಡುದಿಲ್ಲ. ಇವ್ರ ಜೊತೆಗೊಂಡು ಕೂತು ಊಟ ಮಾಡಿದ, ಇವ್ರ ಆಳಿನ ಆಳ ಆಗಿ ದುಡ್ದ ಅಂತ ನೋಡ್ರಿ.
ಈ ಇದ್ರಾಗ ಒಂದು ತುಕಾರಾಮ್ ಮಹಾರಾಜರು ಒಂದು ಅಭಂಗ ಮಾಡ್ಯಾರ. 13 ನುಡಿ ಅಭಂಗ ಅದ ಅದು. ಆ ಅಭಂಗ ಒಂದೊಂದೊಂದೊಂದೊಂದೊಂದು ನುಡಿ, ಆಮೇಲೆ ಆ ಭಕ್ತರ ಆ ಸಂತರ ಬಗ್ಗೆ ನಾವು ಅವ್ರ ಚರಿತ್ರೆ ನೋಡಿಬಿಟ್ರೆ ಅನ್ನಿಸ್ತದ. ಇವತ್ತೇನು ಇವರು ಏನಪ್ಪಾ ಅಂದ್ರೆ ಚಿದಂಬರ ಪ್ರಸಾದ ಗುರುಗಳು ಏನ್ ಕೇಳ್ಯಾರಲ್ಲ ಮಹಾಸ್ವಾಮಿ ಅಂತೇಳಿ, ಅದು ಎಂಥ ಒಂದು ಅದ್ಭುತವಾದದನ್ನು ಕೇಳ್ಯಾರ ಅಂತ ತುಕಾರಾಮ್ ಮಹಾರಾಜರಂತಾರ. हरी ऊंच नीच काही नेणे भगवंता, ऊंच नीच काही नेणे भगवंता, तिष्ठे भाव भक्ती, तिष्ठे भाव भक्ती देखो निया, भाव भक्ती देखो निया, उंच नीच काही ನೇಣೆ ಭಗವಂತ. ಈ ಅಭಂಗನ ಪೂರ್ತಿ ಅನ್ನೋದಿಲ್ಲ, ಆದ್ರೆ ಅವ್ರೇನಂತ ತುಕಾರಾಮ್ ಮಹಾರಾಜರು, ಭಗವಂತಗೆ ಎಲ್ಲ ಗೊತ್ತದ ಕರೆ ಅಂದ್ರೆ ಸರ್ವಜ್ಞವ, ಆದ್ರೆ ಇದು ಗೊತ್ತಿಲ್ಲ. ಇವ ದೊಡ್ಡ ಎತ್ತರ ಕುಲ್ದಾವ ಅಥವಾ ಶ್ರೇಷ್ಠ ಕುಲ್ದಾವ ಕನಿಷ್ಠ ಕುಲ್ದಾವ, ಇದು ಉಂಚ ನೀಚ ಕಾಯಿ ನೇಣೆ ಭಗವಂತ. ತಿಷ್ಟೇ ಭಾವ ಭಕ್ತಿ ದೇಕೋನಿಯ, ಅವನಂತಲ್ಲಿ ಇರುವಂತ ಭಾವ ತುಂಬಿದ ಭಕ್ತಿ ಮಾತ್ರ ಭಗವಂತ ನೋಡ್ತಾನಂತಾರ. ಹಂಗ ಒಂದೊಬ್ಬೊಬ್ಬರದ್ದು ಹೇಳ್ತಾರ. ದಾಸಿ ಪುತ್ರ ಕಾಣ್ಯ ವಿಧುರಾಚೆ ಪಕ್ಷಿ, दैत्या घरी रक्षी प्रल्हादासी, उंच नीच काही नेणे भगवंत, ಚರ್ಮ ರಂಗುಲಾಗೆ ರೋಹಿದಾಸ ಸಂಗೆ. ರೋಹಿದಾಸ್ ಅನ್ನುವಂತ ಭಕ್ತ, ಅವ ಚರ್ಮ ಚಪ್ಪಲ್ ಹೊಲೆಯವ, ಅವನ ಜೊತೆ ಕುತ್ಕೊಂಡ ಚಪ್ಪಲ್ಗಳಿಗೆ ಬಣ್ಣ ಹಚ್ಕೊತ ಕೂಡ್ತಿದ್ದ ಪಾಂಡುರಂಗ. ಸಜನ ಕಸಾಯ ವಿಕುಲಾಗೆ ಮಾಸ, ಸಜನ ಅನ್ನುವಂತ ಕಷಾಯ ಈ ಮಟನ್ ಮಾರವ, ಅವನ್ ಜೋಡಿ ತಾನು ಮಟನ್ ಮಾರ್ಲಿಕ್ಕೆ ಹೋಗ್ತಿದ್ದಂತ. ಮಾಳ್ಯ ಸಾವಂತ್ಯಾಸ ಕುರಪೂಲಾಗೆ, ಸಾವಂತಮಾಳಿ ಅಂತ ಆ ಭಕ್ತನ ತೋಟದಾಗ ಹೋಗಿ ತಾನು ಕುರ್ಪಿ ತಗೊಂಡು ಕಸ ತೆಗಿತಿದ್ದಂತ. ನರಹರಿ ಸೋನಾರ ಗಡು ಪುಂಕುಲಾಗೆ, ನರಹರಿ ಅನ್ನುವಂತ ಸೋನಾರ ಪತ್ತಾರವ, ಅವನ ಜೋಡಿ ಕುತ್ಕೊಂಡು ಅದನ್ನ ಏನಪ್ಪಾ ಅಂದ್ರ ಉದು ಹಾಕ್ತಿದ್ದ, ಉದುದು ಮಾಡ್ತಿರ್ಬಿಟ್ಟು ಉದುಗೊತ್ಕೊಂಡು ಅದು ಬೆಂಕಿ ಇದು ಮಾಡ್ತಾರಲ್ಲ ಅದನ್ನ. ಚೌಕಾ ಮೇಳ ಸಂಗೆ ಡೋರೆ ಊಡಿ, ಚೌಕಾ ಮೇಳನ್ ಜೊತೆ ಹಗ್ಗ ಏನಿದು ಮಾಡ್ತಾರಲ್ಲ ಅದನ್ನ ಹಗ್ಗ ಇದು ಮಾಡ್ಕೋತ ಕೂಡ್ತಿದ್ದ. ನಾಮಾಸವೇ ಜೀವಿ ನವೇ ಸಂಕೋಚಿತ, ನಾಮದೇವ್ ಮಹಾರಾಜರ ಜೊತೆ ಯಾವ ಸಂಕೋಚ ಇರ್ಲಾರ್ದ ಊಟ ಮಾಡಿದ. ಜ್ಞಾನಿಯಾಚಿ ಭಿಂತ ಹಂಗೆ ಓಡಿ, ಜ್ಞಾನೇಶ್ವರ ಮಹಾರಾಜರು ಇದ್ರ ಮೇಲೆ ಕೂತಿದ್ರು ಗಾಡಿ ಮೇಲೆ, ಚಲ್ರೇ ಗಾಡಿ ಅಂತ ಇದಕ್ಕೆ ಅಂದ್ಕೊಳ್ಳಿ, ಭಿಂತಿ ಅಂದ್ಕೊಳ್ಳಿ ಅದು ಹೋಗಿಬಿಡ್ತಂತ ಇದ್ರ ಮುಂದೆ. ಯಾರು ಅಂದ್ರೆ ಸಾಂಗದೇವನ ಎದುರಿಗೆ. ಹಂಗ ಆಮೇಲೆ ಅವ್ರಂತಾರ, ನಾಮಯಾಚೆ ಜನಿ ಸವೆ ವೆಂಚಿ ಸೇಣಿ, ಧರ್ಮ ಘರಿ ಪಾಣಿ ವಾಹೇ ಜಾಡಿ. ನಾಮದೇವ್ ಮಹಾರಾಜರು ದಾಸಿ ಅನಿಸ್ಕೊಂಡಂತ ಜನಾಬಾಯಿ ಅರ್ಥಾತ್ ವಿಠಾಬಾಯಿ, ಆ ಜನಾಬಾಯಿ ಜೊತೆ ಈ ಹೆಂಡಿಗೆ ಕೂಡಿಸ್ಲಿಕ್ಕೆ ಕುಳ್ ಹಚ್ಚಲಿಕ್ಕೆ ಹೋಗ್ತಿದ್ದಂತ. ಹಂಗ ಇನ್ನ ಬಹಳವ ಇರ್ಲಿ. ಕೊನೆ ಚರಣದಾಗ ಅಂತಾರ ಅವರು, ಪುಂಡಲೀಕ ಸಾಟಿ ಅಜುಣಿ ತಿಷ್ಟತ, ಪುಂಡ್ಲಿಕ್ಕನ ಸಂಬಂಧ ಇನ್ನಿ ತನಕನು ಅಲ್ಲೇ ನಿಂತಾನೆ ಗಿಟ್ಟಂಗಿ ಮೇಲೆ. ತುಕಾ ಮಣೆ ಮಾತ ಧನ್ಯತ್ಯಾಚಿ, ತುಕಾರಾಮ್ ಮಹಾರಾಜರಂತಾರ, ಏನು ಪಾಂಡುರಂಗ ಭಗವಂತನ ಒಂದು ವಿಚಾರ ಒಂದು ಏನಪ್ಪಾ, ಧನ್ಯ ಧನ್ಯ ನೋಡು ಭಕ್ತಾಭಿಮಾನಿ ಅಂತೇಳಿ. ಹಂಗ ಇವ್ರಂದ್ರು ನನಗೆ ವೈಕುಂಠನು ಬೇಡ ಅಂದ್ರು. ಮೂರನೇ ನುಡಿಗೆ ಅಂತಾರ, ನಕೋ ಹೂವು ಕಾಯಿ ಹೋಶಿಲ ಪ್ರಸಿನ್ನ, ಏನು ನೀನೊಂದು ಪ್ರಸನ್ನ ಆದ್ರೆ ಸಾಕು ನಿನಗೆ, ಈ ಒಂದು ಭಾವ ನಿನ್ನ ಕೃಪಾ ನನಗಾಗಬೇಕು, ನೀ ನನಗೆ ಸಂತೋಷ ಆಗ್ಬೇಕು, ನನ್ನ ಮೇಲೆ ನಿನ್ನ ಸಂಪೂರ್ಣ ಕೃಪಾ ಆಗ್ಬೇಕು, ಇದು ಒಂದು ನನಗೆ ಕೊಡು, ಈ ಭಾವ ನನಗೆ ಕೊಡು ಅಂತಾರ. ದಾಸಪುತ್ರ ಮನೆ ಪದ ಹೋನಾಹಿ, ಅಕಸ್ಮಾತ್ ಈ ಒಂದು ಏನು ನನ್ನ ಬೇಡಿಕೆ ಇವಲ್ಲ ಇದನ್ನ ನೀ ಪೂರ್ತಿ ಮಾಡಲಿಲ್ಲ ಅಂದ್ರ ತರಿ ಹತ್ಯಾ ಏಯಿಲ ಸಿರಿ ಚಿದಂಬರ, ನಿನ್ನ ತಲೆ ಮೇಲೆ ನನ್ನ ಕೊಂದ ಪಾಪ ಬರ್ತದ ನೋಡಂತ ಹೇಳ್ತಾರೆ. ಏನಿದು ಭಕ್ತರದು ಏನು ಒಂದು ಎಷ್ಟು ಒಂದು ಸತಾ ಇರ್ಬೇಕು ಮಹಾಸ್ವಾಮಿ ಮೇಲೆ. ಇಲ್ಲಿ ತನಕ ಏನಕ್ಕೆ ನೀವು ನನಗೆ ಬ್ರಹ್ಮಜ್ಞಾನ ಬೇಡ, ಬರೇ ಭಕ್ತಿ ಸುಖ ಒಂದು ಕೇಳಿನಿ, ನೀನು ವೈಕುಂಠಕ್ಕೆ ನಾನು ಒಯ್ಬೇಡ ಅಂತ ಅದು ಕೇಳಿನಿ, ಕೇವಲ ನೀನು ನನಗೆ ಪ್ರಸನ್ನ ಆಗು, ನನಗೆ ನನ್ನ ಮೇಲೆ ಸಂಪೂರ್ಣ ಸಂತೋಷಗೊಂಡು ಬಿಡು, ನನ್ನ ಭಕ್ತಿಗೆ ಸಾಕು, ಇಷ್ಟಾದ್ರೆ ಸಾಕು. ಅಕಸ್ಮಾತ್ ಇಷ್ಟು ನೀ ನನಗೆ ಅಂತ ಒಂದು ಭಕ್ತಿ ನನಗೆ ಕೊಡ್ಲಿಲ್ಲ ಅಂದ್ರ ದಾಸಪುತ್ರ ಮಣೆ ಪದ ಹೋಜ ನಾಹಿ,
ಈ ಒಂದು ಸ್ಥಿತಿ ನನಗೆ ಪ್ರಾಪ್ತ ಮಾಡಿಕೊಳ್ಳಿಲ್ಲ ಅಂದ್ರ ತರಿ ಹತ್ಯಾ ಏಯಿಲ್ಲ ಶ್ರೀ ಚಿದಂಬರ. ಚಿದಂಬರ, ನಿನ್ನ ತಲೆ ಮ್ಯಾಲೆ ಏನು ಒಂದು ಕೂಡ್ತದಂದ್ರ ದೋಷ, ನೀನು ನಿನ್ನ ಭಕ್ತ ನನ್ನ ಹತ್ಯೆ ಮಾಡಿದ ದೋಷ ನಿನಗೆ ಬಂದಂಗ ಆಗ್ತದ. ಹತ್ಯಾ ಏಯಿಲ್ಲ ಶ್ರೀ ಚಿದಂಬರ ಅಂತ ಹೇಳ್ತಾರ. ಏನು ನೋಡ್ರಿ, ಎಷ್ಟೊಂದು ಸತ ಭಕ್ತ ಮಾತ್ರ ಭಗವಂತನ ಜೋಡಿ ಸತದಿಂದ ಮಾತಾಡ್ಬೋದು. ಭಕ್ತ ಭಗವಂತನ ಜೋಡಿ ಅಂತ ಒಂದು ಶಕ್ಯ ಭಕ್ತಿ ಭಗವಂತನ ಜೋಡಿ ಬಹಳಷ್ಟು ಮಂದಿ ಬಹಳ ಪ್ರಕಾರದೊಳಗ ಭಕ್ತಿ ಮಾಡ್ಯಾರ. ಒಬ್ರು ಭಗವಂತನನ್ನ ಮಗ ಅಂತ ತಿಳ್ಕೊಂಡು ಮಾಡ್ಯಾರ, ಭಗವಂತನ ತಂದೆ ತಾಯಿ ಅಂತ ಮಾಡ್ಯಾರ, ಭಗವಂತನ ಮಾತಾ ಅಂತ ಮಾಡ್ಯಾರ, ಹಿಂಗ ಭಗವಂತ ದೇವರಂತ ಮಾಡ್ಯಾರ. ಹಂಗ ನಾನಾ ರೀತಿಯ ಭಗವಂತನ ಪ್ರೇಮ ಮಾಡಿದವ್ರು ಈ ಭೂಮಂಡಲದಾಗ ಆಗಿ ಹೋಗ್ಯಾರ. ಅಂಥ ಒಂದು ದೊಡ್ಡ ಮಹಾಭಕ್ತರೊಳಗೆ ಇವತ್ತು ಮಹಾಭಕ್ತರೊಳಗೆ ಮಹಾಭಕ್ತ ಯಾರು? ಮಹಾಸ್ವಾಮಿಯ ಅತ್ಯಂತ ಶ್ರೇಷ್ಠ ಭಕ್ತರು ದಾಸರು, ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು. ಅವರು ಪುತ್ರರು, ಅವರ ಚಿರಂಜೀವ, ಅವರು ತಮ್ಮ ತಂದೆಯಷ್ಟೇ ಅಂದ್ರೆ ರಾಜಾರಾಮ್ ಮಹಾರಾಜರಷ್ಟೇ ಶ್ರೇಷ್ಠ ಭಕ್ತರು ಆಗಿ ಹೋಗ್ಯಾರ ಅನ್ನುವಂಥದ್ದು ಇವತ್ತು ನಿಮಗೆ ಗೊತ್ತಿರ್ಬೇಕಾರೆ. ನನಗೇನು ಇದು ನಮಗೆ ಗಂಗಾಧರ ದೀಕ್ಷಿತ ಗುರುಗಳಿಂದ ಏನು ನಮಗೆ ಇದು ಅವಂಗ್ ಬಂತು, ಈಗ ಅನಿಸ್ತು ಎಂಥವ್ರು ಆಗಿ ಹೋಗ್ಯಾರಪ್ಪ. ಅಸಂಖ್ಯಾತತೆ ಭಕ್ತ ಹೂವುನೇ ಗೇಲಿ ಅಂತ ಸಮರ್ಥರಂತಾರ. ಅಸಂಖ್ಯಾತತೆ ಭಕ್ತ ಹೂವುನ गेले ती साधनाचे बहु कष्ट केले. नवे कार्यकर्ता भूमी भार झालो तुझ्या दास मी ವ್ಯರ್ಥ ಜನ್ಮಾಸಿ ಆಲೋ. ನಿನ್ನ ದಾಸನಾದ ನಾನು ವ್ಯರ್ಥ ಜನ್ಮಕ್ಕೆ ಬಂದಂಗಾಗ್ಯದಪ್ಪ. ಎಂತೆಂಥ ಭಕ್ತರು ಆಗಿ ಹೋಗ್ಯಾರ. ಅಂಥ ಭಕ್ತರ ಒಂದು ಲಿಸ್ಟ್ನ್ಯಾಗ ಇವತ್ತು ನಾವು ನಮ್ಮ ಚಿದಂಬರ ಪ್ರಸಾದ್ ದಾಸಪುತ್ರ ಅಂತೇಳಿ ಅವ್ರ ಅಂಕಿತ ನಾಮ. ಅವ್ರ ಒಂದು ಬೇಡಿಕೆ ಮಹಾಸ್ವಾಮಿ ಅಂತೇಳಿ ಏನಿತ್ತು, ಅವ್ರು ಯಾವ ಒಂದು ಭಾವವನ್ನು ಮಹಾಸ್ವಾಮಿಯಿಂದ ಅಪೇಕ್ಷೆ ಮಾಡ್ತಿದ್ರು ಅಂಥೇಳಿ ನಾವು ಇವತ್ತು ತಿಳ್ಕೊಂಡೆವು. ನಾವಾದರೂ ಸಹಿತ ಮಹಾಸ್ವಾಮಿಯ ಭಕ್ತಿ ಒಳಗೆ, ಆ ಭಕ್ತಿ ಸುಖದೊಳಗೆ ಉಳ್ಕಿದ್ದನ್ನು ಏನೂ ಅಪೇಕ್ಷೆ ಮಾಡಬಾರ್ದು. ಯಾಕಂದ್ರೆ ಭಕ್ತಿ ಸುಖದಾಗ ಮಹಾಸ್ವಾಮಿ ಒಮ್ಮೆ ಸಂತುಷ್ಟ ಆದಂದ್ರೆ ನೀವು ಉಳ್ಕಿದ್ದೇನು ಬೇಡಲಾರ್ದ ನಿನಗೆ ಪ್ರಾಪ್ತ ಆಗಿಬಿಡ್ತದೆ. ಆ ನಿರ್ಗುಣ ಪರಬ್ರಹ್ಮ ನಿನ್ನ ಅಂತರಂಗದಾಗ ತಂತಾನೇ ಬಿಂಬಿಸಿ ಬಿಡ್ತಾನೆ. ನಿನಗೆ ಅವಾಗೇನು ಬ್ರಹ್ಮಜ್ಞಾನ ಬೇಕು ಅಂತಿಲ್ಲ, ಬ್ರಹ್ಮಜ್ಞಾನೂ ಪ್ರಾಪ್ತ ಆಗ್ತದೆ, ವೈಕುಂಠದ ಒಂದು ಸುಖನೂ ಪ್ರಾಪ್ತ ಆಗ್ತದೆ, ಸದ್ಗುರುಗಳ ಸಂಪೂರ್ಣ ಕೃಪಾನೂ ಆಗ್ತದೆ. ಇಷ್ಟೇ ಭಕ್ತಿ ಸುಖದ ಒಂದು ಸವಿಯನ್ನು ನಾವು ನೀವು ಉಣುನು. ಆ ಉಂಡಂಥ ಅಂಥ ಒಂದು ಮಹಾಭಕ್ತರ ಒಂದು ಅಭಂಗದ ಚಿಂತನ ನಾವು ನೀವುಗಳೆಲ್ಲ ಮಾಡಿದೆವು. ಅವ್ರ ಕೊನೆಯ ಕೇಳಿದ್ದೆ ಭಾಳ ಮಜಾ ಅನಿಸ್ಬಿಡ್ತು. ಮಜಾ ಅನ್ನೋದಕ್ಕಿಂತ ಭಾಳ ಒಂದು ಏನಪ್ಪ ಅಂದ್ರೆ ಅಷ್ಟೊಂದು ಸತಾದಿಂದ ಮಹಾಸ್ವಾಮಿಗೆ ಅಂತಾರ, ತರಿ ಹತ್ಯಾ ಏಯಿಲ್ಲ ಶ್ರೀ ಚಿದಂಬರ. ನನ್ ಕೊಂದಂಥ ಪಾಪ ನಿನ್ನ ತಲೆ ಮೇಲೆ ಬಂದು ಕೂಡ್ತಂತಾರೆ. ಆದ್ರೆ ಭಗವಂತ ಅಂಥ ಭಕ್ತರನ್ನ ಇನ್ನೂ ತನಕ ಎಲ್ಲಿಯೂ ಕೊಂದದ್ದು ನೋಡಿಲ್ಲ, ಕೇಳಿಲ್ಲ. ಸಮರ್ಥರಂತಾರ, ದೇವೇ ಭಕ್ತ ಕೋಣವದಿಲ್ಲ ಕದಿ ದೇಕಿಲ ನ ಐಕಿಲ ಶರಣ ಆಗತಾಸ ದೇವಜಾಲ ವಜ್ರ ಪಂಜರ. ಅಂತ ಭಕ್ತರನ್ನ ಕೊಂದದ್ದು ಇಲ್ಲಿ ತನಕ ನಾವು ಎಲ್ಲಿಯೂ ನೋಡಿಲ್ಲ, ಎಲ್ಲಿಯೂ ಕೇಳಿಲ್ಲ. ಯಾರು ಅಂತ ಒಂದು ಪೂರ್ಣ ಶರಣಾಗತ ಭಾವದಿಂದ ಸದ್ಗುರುಗಳು ಸೇವಾ ಮಾಡ್ತಾರ, ಸದ್ಗುರು ಭಕ್ತರಾಗ್ಯಾರ, ಮಹಾಸ್ವಾಮಿ ಭಕ್ತರಾಗ್ಯಾರ, ಅವ್ರನ್ನ ಭಗವಂತ ವಜ್ರ ಪಂಜರದೊಳಗಿಟ್ಟು ಕಾಯ್ತಾನಂತ. ಮತ್ತು ಅವ್ರು ಏನು ಇಚ್ಛಾ ಮಾಡಲಿಲ್ಲ ಅಂದ್ರೂ ಸಹಿತ, ಅವ್ರು ಯಾವ ಇಚ್ಛಾ ಮಾಡಲಿಲ್ಲ ಅಂದ್ರೂ ಸಹಿತ ಭಗವಂತನೇ ಪ್ರಾಪ್ತ ಆದಮೇಲೆ ಅವನಂತಲ್ಲಿ ಇರುವಂಥ ನಿರ್ಗುಣ ಒಂದು ಸ್ವರೂಪ ಆ ಭಕ್ತಿಗೆ ತಾನೇ ತನ್ನ ಹೃದಯ ಬಿಂಬಿಸ್ತದೆ. ಅಂತ ನಿರ್ಗುಣ ಸಗುಣದಿಂದ ನಿರ್ಗುಣಕ್ಕೆ ಹೋಗುವಂಥ ಈ ಒಂದು ವಿಶೇಷ ಒಂದು ಇದು ತೋರಿಸ್ಕೊಡುವಂಥ ಅಭಂಗಿದು. ನಾವು ನೀವುಗಳೆಲ್ಲ ಸಗುಣ ಭಕ್ತಿ ಮಾಡ್ಲಿಕ್ಕತ್ತೇವು. ನಿರ್ಗುಣ ಪರಬ್ರಹ್ಮ ಆ ನಮ್ಮ ಸ್ವರೂಪ ನಮಗೆ ಸಾಕ್ಷಾತ್ಕಾರ ಆಗಬೇಕು ಅಂತ ಒಂದು ಕೃಪಾ ಸದ್ಗುರುನಾಥ ಆ ಮಹಾಸ್ವಾಮಿ ನಮಗೆ ನಿಮಗೆ ಮಾಡಲಿ ಅಂತ ಹೇಳ್ಕೊತ ಇವತ್ತಿನ ಒಂದು ನಾ ಸೇವೆಗೆ विराम ಕೊಡ್ತೀನಿ. आकल्प आयुष्यवावे तयाकुळा माझ्या सकळा हरीचा दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामुख निदान पांडुरंग पुंडली कवरदार विठ्ठल पार्वती पदेश्वर महादेव राजा आदरा सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. औदुंबर निवासी भक्ताभिमानी राजा आदिराज श्री सद्गुरु शिव चिदंबरेश्वर महाराज की जय. सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. जय चिदंबरा. ಚಿದಂಬರ ಮಹಾಸ್ವಾಮಿ ಇರುತ್ತೆ ಪಾಠ ಕೇಳ್ತೀವಿ ಎಲ್ಲರೂ ನಾವು
ಕೇಳಿ. ನಿಮಗೆ ಬಹಳ ಭಕ್ತಿಯ ಬಗ್ಗೆ ಅವರು ಅತಿ ಸುಂದರವಾಗಿ ನೀವು ತಿಳಿಸ್ಕೊಟ್ರಿ. ನೀವು ಅನಂತ ಎಲ್ಲ ನಿಮ್ ಪ್ರೇಮನೇ ಅಲ್ರಿ. ಜೈ ಚಿದಂಬರ. ಜಯ ಆಯ್ತು. ಜೈ ಅದ ಭಕ್ತಿ ಹೆಂಗ್ ಮಾಡ್ಬೇಕು, ಭಕ್ತಿ ಅಂದ್ರೆ ಸತ್ತ ಹಂಗದ ನೋಡ್ರಿ. ಸತ್ತ ಆತ್ಲೆ ಅವ್ನ್ ಕೇಳ್ಬೇಕು, ಇದನ್ ಕೊಡಪ್ಪ ನೀನ್ ಭಕ್ತಿ ಮಾಡ್ಲಿಕ್ ಕೊಡಪ್ಪ ಅಂತಲ್ಲ, ಸತ್ತಾದ್ಲೆ ಕೇಳ್ಬೇಕು ಅನ್ನೋಂಗ ಆತ್ರಿ. ಹೌದೌದು. ಸತ ಭಕ್ತಿ ಒಳಗ ಒಂದೇ ಸತ ಅದರಿ. ಹಾ ಆಯ್ತು. ಸಾಕಷ್ಟು ಮಗಳಿ ಅವ, ಏನ್ ಕೇಳಪ್ಪ ಭಕ್ತಿನ ಕೇಳ, ಅದ್ರ ಬಿಟ್ಟು ಇನ್ನೊಂದು ಜ್ಞಾನಪ್ಪ ಅಂದ್ರೆ ವೈರಾಗ್ಯ ಬೇರೆ ಕೇಳಾರ. ಹೌದು, ಹಂಗೆ ಅದ. ಹಂಗೆ ಅದ. ಅದನ್ನೇ ಕೇಳ. ಭಕ್ತಿ ಸುಖಾನೇ ಸುಖ. ಭಕ್ತಿ ನಿನ್ನ ಸಗುಣ ದರ್ಶನನೇ ನನ್ಗ ಸರ್ವಸ್ವದ, ಅದ್ರ ಬಿಟ್ಟು ಇನ್ನೇನು ಬೇಡ. ಇದು ಇವತ್ ನೋಡ್ರಿ ರಾಜಾರಾಮ್ ಮಹಾರಾಜರ ಚಿರಂಜೀವ ನೋಡ್ರಿ ಇವರು, ಚಿದಂಬರ ಪ್ರಸಾದ್. ನಾವು ಗೊತ್ತಿದ್ದಿಲ್ಲ. ಹೌದೌದು. ನನಗೆ ಗೊತ್ತಿದ್ದಿಲ್ಲ. ಜೈ ಚಿದಂಬರ, ಜೈ ಚಿದಂಬರ.